ಜಯತ್ವಂ ದೇವಿ ಜಗದಾಂಬೆ ಜಗದಾಂಬೆ ಜಗದಾನಂದರೂಪಿಣಿ ಅನಂತರೂಪಿಣಿ ಜಯ ದುರ್ಗೆ ಮಹಾಕಾಳಿ ಮಹಾಕಾಳಿ ಜಗನ್ಮಾತೆ ನಮೋಸ್ತುತೆ ನಮೋಸ್ತುತೆ ಜಗನ್ಮಾತೆ ನಮೋಸ್ತುತೆ ನಮೋಸ್ತುತೆ ಜಗನ್ಮಾತೆ ನಮೋಸ್ತುತೆ ನಮೋಸ್ತುತೆ ಜಯ ಜಯ ಭೈರವಿ ಜೈ ಭುವನೇಶ್ವರಿ ಜಯ ಜಯ ಭಾರ್ಗವಿ ಜೈ ಗೌರಿ ಜಯ ಜಯ ಭೈರವಿ ಜಯ ಭುವನೇಶ್ವರಿ ಜಯ ಜಯ ಭಾರ್ಗವಿ ಜಯ ಗೌರಿ ಜಯ ಜಯ ಭೈರವಿ ಜೈ ಭುವನೇಶ್ವರಿ ಜಯ ಜಯ ಭಾರ್ಗವಿ ಜೈ ಗೌರಿ ಜಯ ಜಯ ಭೈರವಿ ಜಯ ಭುವನೇಶ್ವರಿ ಜಯ ಜಯ ಭಾರ್ಗವಿ ಜಯ ಗೌರಿ ಜೈ ಶಂಕರಿ ಜಗದೀಶ್ವರಿ ಜೈ ಶಂಕರಿ ಜಗದೀಶ್ವರಿ ಜಗದಾನಂದ ವಿಹಾರೇ ಜಗದಾನಂದ ವಿಹಾರಿ ಪತಿತ ಪಾವನಿ ಪ್ರಪಂಚ ಜನನಿ ಪಶುಪತಿ ಲೀಲಾ ಪ್ರೇಮ ವಿಲಾಸಿನಿ ಶರಣಂ ಶರಣಂ ಶಿವ ಸರ್ವಾಣಿ ಶರಣಂ ಶರಣಂ ಶಿವ ಸರ್ವಾಣಿ ಶರಣಂ ಶರಣಂ ಶಿವ ಸರ್ವಾಣಿ ಶರಣಂ ಶರಣಂ ಶಿವ ಸರ್ವಾಣಿ ಅಭಯಂ ದೇಹಿ ಭವಾನಿ 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 ಓಂ ಜಾತವೇದಸೆ ಸುನವಾಮ ಸೋಮ ಮರಾತೀಯತೋ ನಿತಹಾದಿವೇದಃ ಶರಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಂ ಅಗ್ನಿವರ್ಣಾಂ ತಪಸ್ಸಾ ಜ್ವಲಂತಿಂ ವೈರೋಚನೀಂ ಕರ್ಮಫಲೇಷು ದುಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ ಸುತರಸಿತರಸೇ ನಮಃ ಸುತರಸಿತರಸೇ ನಮಃ ಅತ್ತಿಗೆ, ಏನು ವಿಭೀಷಣ? ಇಂದು ನಮ್ಮ ನಾಡಹಬ್ಬವಾದ
ಶರನ್ನವರಾತ್ರಿಯ ದುರ್ಗಾ ಕಾಳರಾತ್ರಿ, ಮೇಲಾಗಿ ಮನೆ ದೇವತೆಯ ಹಬ್ಬ. ಇಂತಹ ಸಂದರ್ಭದಲ್ಲಿ ಮಹಾಮಂಗಳಾರತಿಯ ವೇಳೆಗಾದರೂ ಸಾರ್ವಭೌಮರು ಬರಲಿಲ್ಲವಲ್ಲ, ಕಾರಣವೇನಮ್ಮ? ಅದೇ ನನಗೂ ಅರ್ಥವಾಗದ ಪ್ರಬಲ ಸಮಸ್ಯೆಯಾಗಿದೆ ವಿಭೀಷಣ. ನಿಮಗೂ ಅರ್ಥವಾಗದ ಪ್ರಬಲ ಸಮಸ್ಯೆಯೇ? ಬ್ರಹ್ಮದೇವ, ಮಹಾರಾಜ್ಞಿಯ ಸಮಸ್ಯೆಗೆ ತಮ್ಮ ಪಂಚಾಂಗದಲ್ಲಿ ಸಮಂಜಸವಾದ ಪ್ರತ್ಯುತ್ತರವಿದೆಯೇ? ನನ್ನ ಪಂಚಾಂಗದಲ್ಲಿ ಸರ್ವ ಸಮಸ್ಯೆಗಳಿಗೂ ಸಮಾಧಾನಕರವಾದ ಪ್ರತ್ಯುತ್ತರ ಉಂಟು. ಆದರೆ 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 ಎಂಬ ಅನುಮಾನದ ಅರ್ಧೋಕ್ತಿ ಏಕೆ ವಿಧಾತ? ಏನೇ ಅನಿಷ್ಟವಿದ್ದರೂ ಸೈ, ಸ್ಪಷ್ಟವಾಗಿ ಹೇಳು. ಹಾಗಾದರೆ ನನಗೆ ತಿಳಿದಿರುವ ನಿಜವನ್ನು ನಿರ್ಭಯವಾಗಿ ನುಡಿಯಲಿ ಮಹಾರಾಜ್ಞೆ. ಬ್ರಹ್ಮದೇವ, ಮಗಳಾದ ಮಹಾ ಶಾರದಾ ಮಾತೆಯನ್ನೇ ಮದುವೆಯಾದ ಸ್ವಯಂಭುವೇ ನೀವು. ನಿಮಗೂ ನಿಜವನ್ನು ನುಡಿಯಲು ಸಂದೇಹವೇ? ಸಂದೇಹ ಬೇಡ ವಿಧಾತ. ಸಂದೇಹ ಸಂಶಯಗಳೇ ಸರ್ವನಾಶಕ್ಕೆ ಮೂಲ. ಸರ್ವನಾಶಕ್ಕೆ ಮೂಲವಾದ ಸ್ವಕಾರ್ಯ ಸಾಧನೆಗಾಗಿ ಸಾರ್ವಭೌಮ ರಾವಣೇಂದ್ರ ಕಪಟ ಸನ್ಯಾಸಿಯಾಗಿದ್ದಾನಮ್ಮ. ಕಪಟ ಸನ್ಯಾಸಿ. ಕಪಟ ಸನ್ಯಾಸಿ? ಕಪಟ ಸನ್ಯಾಸಿ? ಸರ್ವಾಲಂಕಾರ ಶೃಂಗಾರ ಭೂಷಿತನಾದ ನನ್ನ ಪ್ರಚನ್ನ ಪ್ರಣಯ ಪರಮೇಶ್ವರ ಕಾಷಾಯ ವಸ್ತ್ರಗಳನ್ನು ಧರಿಸಿ ಕಪಟ ಸನ್ಯಾಸಿಯಾಗಿದ್ದಾನೆಯೇ ವಿಧಾತ? ಕುಪಿತಳಾಗಬೇಡಮ್ಮ, ಕುಪಿತಳಾಗಬೇಡ. ಕ್ಷಣಕಾಲ ಈ ವಿಧಾತನ ವಾಣಿ ಪ್ರತ್ಯಕ್ಷವಾಗುತ್ತದೆ. ಕಾಮೇಶ್ವರಿ, ಮಹಾವಜ್ರೇಶ್ವರಿ, ಮಹಾ ತ್ರಿಪುರ ಸುಂದರಿ, ಮಹಾ ಗೆಪ್ತೆ, ಮಹಾ ಶಕ್ತೆ, ಮಹಾ ಶ್ರೀಚಕ್ರ ನಗರ ಸಾಮ್ರಾಜ್ಞಿ. ನಮಸ್ತೆ 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 ನಮಃ. ಪ್ರಭು, ನವನವೋಲ್ಲಾಸಿ ನವರಸ ಕಾವ್ಯ ಧೀಮಂತ ನಾಯಕನಾದ ನೀನು ವರ್ಷಕ್ಕೊಮ್ಮೆ ಆಚರಿಸುವ ಮನೆದೇವತೆಯ ಹಬ್ಬದಂದು ಈ ಕಾಷಾಯ ವಸ್ತ್ರ ಧರಿಸಿ ಅದಾವ ಮಹತ್ಕಾರ್ಯದಲ್ಲಿ ಮಗ್ನನಾಗಿದ್ದೆ? ರಹಸ್ಯ ರಾಜಕಾರ್ಯ. ಪೌಲಸ್ತ್ಯ ವಂಶಸ್ಥರು ಹಾಗೂ ನಿನ್ನವರೇ ಆದ ನಾವಾರು ಅದನ್ನು ತಿಳಿಯುವಂತಿಲ್ಲವೇ? ಎಲ್ಲರೂ ತಿಳಿಯುವಾಗಿದ್ದರೆ ಅದಕ್ಕೆ ರಹಸ್ಯವೆಂಬ ವಿಶೇಷಣ ಉಂಟೆ ವಿಭೀಷಣ? ಪ್ರಭು, ಮಹಾಬ್ರಾಹ್ಮಣನಾಗಿ ಸಭ್ಯ ಗೃಹಸ್ಥನಾಗಿ ಕೇವಲ ಮೋಸಕ್ಕೆ ಮೀಸಲಾದ ಈ ಕಪಟ ಸನ್ಯಾಸಿಯ ವೇಷ ತಾಳಿದ್ದು ಅಲ್ಲದೆ ತುಂಬು ಕುಟುಂಬದ ಎದುರಿನಲ್ಲಿ ಕುಲದೇವತೆಯ ಸನ್ನಿಧಿಯಲ್ಲಿ ಸುಳ್ಳಾಡುವುದನ್ನು ಎಂದಿನಿಂದ ಅಭ್ಯಾಸ ಮಾಡಿದೆ? ಸ್ವಯಂ ಸರ್ವಗ್ರ ಪ್ರಾಜ್ಞನಾದ ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣನಲ್ಲಿ ಸ್ವಯಂ ಭೂಚತುರನಾದ ಬ್ರಹ್ಮದೇವನೇ ತರ್ಕ ಮಾಡಲು ತರ ಗುಡುತ್ತಾ ತಲೆ ಕೆರೆದುಕೊಳ್ಳುತ್ತಾನೆ. ಚಿಕ್ರೇಶ್ವರ, ನಾನೆಷ್ಟೇ ಆಗಲಿ ತಮ್ಮಲ್ಲಿ ಕೇವಲ ಪಂಚಾಂಗದ ಜೋಯಿಸ. ವಿಭೀಷಣ ರಾಜೇಂದ್ರ ನಿಮ್ಮ ಒಡ ಹುಟ್ಟಿದ ತಮ್ಮ. ತಮ್ಮನಾಡಿದವನು ಅಣ್ಣನಾಡಿದ ಮಾತಿಗೆ ಹೂಗುಟ್ಟು ತಲೆ ತಗ್ಗಿಸಿ ಯಪ್ಪಾಗಿರಬೇಕೇ ಪರಂತು ಚೋಲೆ ಬೀರಿಸಾಡಬಾರದು. ಜಯ ಮಹಾಕಾಳಿ, ಕಾಪಾಳಿ ಪಾಡಿ, ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಭೈರವಿ, ನನ್ನ ಬಹುದಿನಗಳ ಬಯಕೆ ಇಂದು ಈಡೇರಿತು ತಾಯಿ. ಅದು ನಿನ್ನ ಕೃಪಾ ಕಟಾಕ್ಷದಿಂದ ಮಾತ್ರ. ಇದೋ ತಾಯಿ, ಪೂರ್ಣ ಫಲ ಸಮರ್ಪಿಸುತ್ತಿದ್ದೇನೆ. ಆಪ್ಪಿಸಿಕ ಮಹಾಕಾಳಿ.
ಜೈ ಮಹಾಕಾಳಿ ಕಾಂಬಾಡಿ ಕಾಳಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಆರಂಭವಾಯಿತೆ ಕಾಲಭೈರವಿ ಲೀಲೆ ಕಣ್ಣ ಮುಚ್ಚಾಲೆ ಈರೇಳು ಧರೆಯಾಳೋ ದೈವ ಮಾಯೆಯ ಜೋಲೆ ಈ ಇಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯದ ಲೀಲೆ ಯುಗ ಧರ್ಮ ಜ್ವಾಲೆ ಕಾರ್ಗಾಲನೂದಿದನು ಕಾಲ ಕಾಲನ ಕಹಳೆ ಇದುವೆ ಶುಭ ವೇಳೆ ಇದುವೆ ಶುಭ ವೇಳೆ ಇದುವೆ ಶುಭ ವೇಳೆ. ಭಯಾನಕ ವೀಕ್ಷಕನೋ ಪ್ರೇಕ್ಷಕನೋ ಪರೀಕ್ಷಕನೋ ಅಥವಾ ಅನಾಮಿಕನೋ? ನಾನು ಅನಾಮಿಕಲ್ಲವೋ ವೃದ್ಧ ಶತ ಸಿದ್ಧ. ಅಂದರೆ ಕಾಣದ ಕೈ ಎಂದೇ ಕರೆಸಿಕೊಳ್ಳುತ್ತಿರುವ ಜಗದಾದಿಮಾತೆಯ ಜ್ಯೇಷ್ಠತನಯ ತ್ರಿಮೂರ್ತಿಗಳೆಲ್ಲರಿಗೂ ಹಿರಿಯ 33 ಕೋಟಿ ದೇವತೆಗಳ ಹೃದಯ ಅದೃಷ್ಟವಂತ ಆಳರಸರ ಅಳಿಯ ಇಂದು ಮಹಾಬ್ರಾಹ್ಮಣ ಪ್ರಚಂಡ ರಾವಣನ ಆಂತರ್ಯದಂತರಾತ್ಮದ ಪರಮಾಪ್ತ ಗೆಳೆಯ. ಅಂದರೆ ಅಂದರೆ ನೀನೇ ತಾನೇ ಕಾಲಭೈರವ. ಈ ಅಹಂ ಬ್ರಹ್ಮನನ್ನೇ ಪರಾಶ್ರಯದಲ್ಲಿ ಪಂಚಾಂಗ ಹಿಡಿಸಿ ಕಾಡಿಸುತ್ತಿರುವ ಕಾರಣ ಪುರುಷ, ಆ ಮಹಾವಿಷ್ಣುವನ್ನೇ ಮನುಷ್ಯಾವತಾರ ಮಾಡಿ ಕಾಡಿಸಿ ಪೀಡಿಸುತ್ತಿರುವ ಕಾಲಪುರುಷ, ಆ ಉಮಾ ಮಹೇಶ್ವರರನ್ನ ಊರೂರು ಅಲೆಸಿ ಭಿಕ್ಷೆ ಬೇಡಿಸಿ ಕೊನೆಗೆ ಸರ್ವಶಕ್ತನನ್ನಾಗಿಸಿ ಸರ್ವದಾ ಸರ್ವತ್ವದಿಂದಲೂ ಶಾಶ್ವತವಾಗಿ ರಾರಾಜಿಸುವಂತೆ ಮಾಡಿದ ಮಹಾಪುರುಷ. ಮಹಾಪುರುಷ ಮಹಾಪುರುಷ ಈ ಪಾಪ ಭೂಯಿಷ್ಠ ದುಷ್ಟ ದಾನವ ಧನದಿಂದ ಈ ಬ್ರಹ್ಮನಿಗೆ ಮುಕ್ತಿ ಯಾವಾಗ? ಮುಕ್ತಿ ಹೆ, ಪದವಿ ಪ್ರತಿಷ್ಠೆಗಳಿವೆ ಎಂದು ನೀನಾಗಿ ನೀನು ಮಾಡಿಟ್ಟುಕೊಂಡ ಆಭಕ್ಷದ ಅಡಿಗೆಯನ್ನ ನೀನುಂಡು ಅರಗಿಸಿಕೊಳ್ಳುವ ಮೊದಲೇ ಮುಕ್ತಿ ಭಿಕ್ಷ ಬಯಸುವೆಯ ಸೃಷ್ಟಿಕರ್ತಾರ? ಮಹಾಪುರುಷ ಮಹಾಪುರುಷ ನಿನ್ನ ಕಾಲು ಹಿಡಿದಾದರೂ ಬೇಡುತ್ತೇನೆ ಮಹಾಪುರುಷ. 33 ಕೋಟಿ ಜೀವರಾಶಿಗಳ ಹಣೆಗಳ ಮೇಲೆ ತೋಚಿದ್ದನ್ನ ಗೀಚುವ ಜಾಣಕರ್ತಾರ ಇಂದು ಈ ಕಾಲನ ಕಾಲನ್ನೇ ಹಿಡಿಯುತ್ತಿರುವೆಯಾ? ಬೇಡವಯ್ಯ ಬೇಡ. ಈ ನಿಡುಗಾಲ್ಗಳು, ಒಡೆಯನ ಸಿಡಿಲ್ಗಲ್ಗಳು, ಈ ನೀಳ್ಗೈಗಳು, ಎಳೆ ಬಿಸಿಲ್ಗೋಲು, ಈ ಒಡಲಂತೂ ಭಯಾನಕ ಬಿರುಗಾಳಿ, ಈ ಉರಿಗಣ್ಣು ಮರಗಿವಿಗಳು ಕಠಿಣ ಕರ್ಕಶ ಕರಾಳ ಘೋರಗ ನರಕಗಳ ಪ್ರತೀಕ. ಕರುಣೆಯ ಕರುಣಿಲ್ಲ, ದಯಾ ಹೃದಯ ಎಂಬುದು ಮೊದಲೇ ಇಲ್ಲ.
ನಮ್ಮ ಜಗದಾದಿ ಮಾತೆಯ ವಿನಃ ಅನ್ಯರಿಗೆ ಅಂಜುವುದಿಲ್ಲವೋ ವಿಧಾತ, ಅನ್ಯರಿಗೆ ಅಂಜುವುದಿಲ್ಲ. ಜೈ ಜಗದಾದಿ ಮಾತಾ, ಜೈ ಜಗದಾದಿ ಮಾತಾ, ಮಹಾಪುರುಷ, ಜೈ ಜಗದಾದಿ ಮಾತಾ, ಮಹಾಪುರುಷ. ಅಮ್ಮ, ಆದಿಮಾತ, ನಾನು ನನ್ನ ಮಕ್ಕಳು ನಿನ್ನಾಟದ ಕೀಲುಗೊಂಬೆಗಳಮ್ಮ, ಕೀಲುಗೊಂಬೆಗಳು. ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷತಾಂ ಭುವನೇಶ್ವರಿ, ರಕ್ಷತಾಂ, ರಕ್ಷತಾಂ ಭುವನೇಶ್ವರಿ, ರಕ್ಷತಾಂ. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದ್ಯಾವುದೋ ಅಶಾಂತಿ, ಅದೆಂತಹುದು ಅನಪೇಕ್ಷಿತ ಅಧೈರ್ಯ. ಈ 8 ಬಂಟ ದಶಕಂಠ ರಾವಣನನ್ನೇ ಬೆಚ್ಚಿಸಿ ಬರಿಸುತ್ತಿರುವ ಆ ಅದೃಶ್ಯ ಶಕ್ತಿ ಅದ್ಯಾವುದು? ವಿವಿಧ ಲಲಾಟ ಲಿಖಿತನಾದ ಆ ವಿಧಾತನೇ ತನ್ನ ವಿಧಾತ ಪಠ್ಯವನ್ನೇ ಗಂಟು ಮೂಟೆ ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ನನ್ನ ಆಸ್ಥಾನದ ಪಂಚಾಂಗ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ಕ್ಷಣ ಕ್ಷಣಕ್ಕೂ ನನ್ನನ್ನು ಕಾಡುತ್ತಿರುವ ಈ ಭ್ರಾಂತು ಕ್ಷಣಚಿತ್ತ ಕ್ಷಣಪಿತ್ತರಾದ ಆ ನವಗ್ರಹಗಳ ಭ್ರಾಂತಿಯೇ? ಭ್ರಾಂತು ಭ್ರಾಂತು. ಆ ನವಗ್ರಹಗಳು ನನ್ನ ಸಿಂಹಾಸನದ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು. ಹಾಗಾದರೆ ನಿಮಿಷ ನಿಮಿಷಕ್ಕೂ ನನ್ನನ್ನು ನಿಶ್ಶಕ್ತನಾಗಿ ಕಾಡಿಸುತ್ತಿರುವ ಆ ಕಾಣದ ಕೈ ಅದ್ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬದ್ಧವೇ, ಪ್ರಚಂಡವೇ? ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಇಡೀ ಬ್ರಹ್ಮಾಂಡ ತಂಡೋಪತಂಡವನ ಚಂಡಾಡಬಲ್ಲ ದೊಂಡು ದಾಳಿಗಳ ಮಂಡಲ ನಾಯಕರ ಗಂಡದಯ ಗಂಡ ಪ್ರಚಂಡ ರಾವಣ. ಪರನಾರಿ ಚೌರ್ಯ ಮಾಡಿ
ಪೌಲಸ್ತ್ಯ ವಂಶದ ಚಾರಿತ್ರ್ಯ ಪಾವಿತ್ರ್ಯಕ್ಕೆ ಕಳಂಕಪ್ರಾಯನಾದ ಕುಠಾರ ರಾವಣನು ನೀವೇ ತಾನೇ? ಯಾರದು ಯಾರದು? ಓ ದೇವಿ, ನೀನು ಈ ಅಪರಾತ್ರಿಯಲ್ಲಿ ನನ್ನೇಕಂತ ಬರದೆ ತೆಕ್ಕು ಬಂದೆ. ಕೈ ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ವೇಳೆಯಾದರೇನು, ಯಾವ ಪುರವಾದರೇನು? ಸರಿ ಸರಿ, ಬಂದ ಕಾರಣ ಎಲ್ಲ ಬಲ್ಲ ಜಗಮಲ್ಲರಾಗಿ ಸರ್ವನಾಶಕ್ಕೆ ಮೂಲವಾದ ಸೀತಾಪಹರಣ ಮಾಡಬಹುದೇ? ದೇವಿ, ತೇಡಿ ಒಡೆಯಂತೆ ಕೇಳುತ್ತಿರುವ ಈ ನಿನ್ನ ಪ್ರಶ್ನೆಗೆ ಸಮಂಜಸವಾದ ಸದುತ್ತರವನ್ನು ಹೇಳುವ ಸಹನ ಶಕ್ತಿ ಈಗ ನನ್ನಲ್ಲಿಲ್ಲ. ಆದರೆ ಇದೊಂದನ್ನು ಮಾತ್ರ ಮರೆಯದೆ ನೆನಪಿನಲ್ಲಿಡು. ಈ ಪ್ರಪಂಚದಲ್ಲಿ ಯಾರೇ ಆಗಲಿ, ಎಂದೇ ಆಗಲಿ, ಯಾವುದನ್ನೇ ಆಗಲಿ ಕಾರಣವಿಲ್ಲದೆ ಮಾಡುವುದಿಲ್ಲ. ಜಗಜ್ಜೇತರಾಗಿ ಜಾರಿಕೊಳ್ಳುವ ಜಾಣತನದ ಮಾತುಗಳನ್ನಾಡಬಾರದು ಸ್ವಾಮಿ. ಇದು ಜಾರಿಕೊಳ್ಳುವ ಜಾಣತನದ ಮಾತಲ್ಲ ದೇವಿ, ಜಾಗೃತ ಸ್ವಪ್ನ ಸುಸುಪ್ತಿಗಳಲ್ಲಿ ಸ್ವ ಅನುಭವದಿಂದ ಕಂಡುಕೊಂಡ ಕಠೋರ ಸತ್ಯ. ಸತ್ಯ, ಸತ್ಯಕ್ಕೆ ತಲೆಬಾಗುವ ಸತ್ವ ನಿಮ್ಮಲ್ಲಿನ್ನು ಉಳಿದಿದೆಯೇ? ಏಕೆ ಸಂದೇಹವೇ? ಅಂದ ಮೇಲೆ ನೀವು ಮಾಡಿರುವ ತಪ್ಪನ್ನು ಒಪ್ಪಿ ತಿದ್ದಿಕೊಳ್ಳಿ. ಅಂದರೆ ನನ್ನ ತಪ್ಪು? ವಿಶಿಷ್ಟ ವಿನಾಶಕ್ಕೆ ಕಾರಣವಾದ ಸೀತಾ ಅಪಹರಣ. ಛೆ, ಮತ್ತೆ ಮತ್ತೆ ಅದೇ ಆರೋಪದ ಮಾತು ಏಕೆ ದೇವಿ? ನಾನು ಕೇವಲ ಮೋಹಪರವಶನಾಗಿ ಸೀತಾಪಹರಣವನ್ನ ಮಾಡಿದವನಲ್ಲ. ಸ್ವಾಮಿ, ಇದೇನಿದು ನಿಮ್ಮ ಅಂಧಶ್ರದ್ಧೆ? ವಜ್ರ ಅಮೂಲ್ಯವಾದರೂ ಅದರಲ್ಲಿ ವಿಷವಿಲ್ಲವೆಂದರೆ ಪ್ರಪಂಚ ಒಪ್ಪುವುದೇ? ಪ್ರಭು, ದುಡುಕಿ ದುಃಖ ಪಡುತ್ತೀರಿ, ಅಂಡೋದರಿ ಅವಸರ ಪಟ್ಟು ಹಾಳಾಗುತ್ತೀರಿ. ಅಂಡೋದರಿ ಎಂತಹ ಜಗಮೊಂಡರಾಗಲಿ ಅಮಾವಾಸ್ಯೆಯ ಅರ್ಧರಾತ್ರಿಯಲ್ಲಿ ಕಣ್ಣಿಗೆ ಕಂಡ ನೆಲಬಾವಿಗೆ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಹೋಗಿ ಬೀಳುವರೆ. ಅಂಡೋದರಿ, ನಾನು ಜಗಮಂಡನೋ ಅಥವಾ ವಿಶ್ವ ಪ್ರಜಂಟನೋ ಅದರ ವಿಮರ್ಶೆ ಈಗ ಬೇಕಿಲ್ಲ. ನಾನು ಎಲ್ಲ ಕರ್ಮ ಧರ್ಮಗಳನ್ನು ಅನುಷ್ಠಾನಗೊಳಿಸಿ ಆರಗಿಸಿಕೊಳ್ಳಬಲ್ಲ ದಕ್ಷಿಣೇಶ್ವರ ದಶಕಂಠ ರಾವಣ, ಮೇಲಾಗಿ ಮಹಾಬ್ರಾಹ್ಮಣ. ನಾಳಿನ ಗಾದೆ ಕೇಳಿದ್ದೆ ತಾನೇ? ಆ ಬ್ರಹ್ಮ ಕೂಡ ಈ ಬ್ರಾಹ್ಮಣ ಬಿಡ. ಬ್ರಾಹ್ಮಣ್ಯವಿನ್ನೆಲ್ಲಿ ನಿತ್ಯ ಭ್ರಷ್ಟಾಚಾರ, ಬ್ರಾಹ್ಮಣನ ಮುಖದಲ್ಲಿ ದೈತ್ಯ ದುರಹಂಕಾರ, ಬ್ರಹ್ಮನೇ ಭ್ರಮೆಗೊಂಡ ಪತಿತ ಪಾಪಾಚಾರ, ಬ್ರಾಹ್ಮಣಿಕೆಯ ಮಾತೇಕೋ ಪರನಾರಿ ಚೋರ, ಪರನಾರಿ ಚೋರ, ಪರನಾರಿ ಚೋರ. ನಾನು ಪರನಾರಿ ಚೋರ, ನಾನು ಪರನಾರಿ ಚೋರ. ಪಾಪ, ಅವಳೇನು ಬಲ್ಲಳು ನನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟ, ಹಗಲಿರುಳೆನ್ನದೆ ಹತ್ತಿ ಉರಿಯುತ್ತಿರುವ ಜಗ್ನೆಯ ಜಲಾಜೂಟ. ಪಾಪ, ಅವಳಿಗೆ ನನ್ನಿಂದಾಗಬೇಕಾದದ್ದು ಇಷ್ಟೇ. ತಾನು ತನ್ನ ಮಕ್ಕಳು ಸರ್ವದಾ ಸಕಲ ಸುಸುಪ್ತರಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಿ ಬಾಳಬೇಕೆಂಬ ಏಕಮಾತ್ರ ಧ್ಯಾಯೇ ಹೊರತು ಇಂತಹ ಸ್ತ್ರೀ ಸಹಧರ್ಮಿಣಿಯೇ, ಮಹೋಸತಿಯೇ ಅಲ್ಲ, ಮಹಾಮಾರಿಣಿ.
ಈ ಅಪರಾತ್ರಿ ವೇಳೆಯಲ್ಲಿ ಎತ್ತ ಹೋಗಿದ್ದೆ ಅಮ್ಮ? ಮೌನವೇಕೆ ತಾಯಿ? ಮಾತನಾಡಿ ಪ್ರಯೋಜನವಾದರೂ ಏನು ವಿಭೀಷಣ? ಮಾತನಾಡದ ಮೂಕಳಂತಿದ್ದರೆ ಮನದಾಳದ ದುಃಖ ಆರೀತೆ ತೀರೀತೆ. ಈ ಜನ್ಮದಲ್ಲಿ ಆರಿತೀರದ ದುರ್ಬರ ದುಃಖ ಜೀವನ ನನ್ನದು. ಹಾಗೆಂದರೇನಮ್ಮ? ಇಡೀ ವಿಶ್ವದಲ್ಲಿಯೇ ಪ್ರತ್ಯಕ್ಷ ಪರಮೇಶ್ವರನಿಂದಲೇ ಸೈ ಎನಿಸಿಕೊಂಡ ನನ್ನ ಪ್ರಾಣೇಶ್ವರನ ಪಾಲಿಗೆ ಈಗ ಉಳಿದು ಬಂದದ್ದೇನು ವಿಭೀಷಣ? ಪರನಾರಿ ಚೋರ ಎಂಬ ಶಾಶ್ವತ ಪ್ರಶಸ್ತಿಯಮ್ಮ. ನೀನು ಹಾಗೆನ್ನುವೆಯಾ? ನಾನನ್ನುವುದೇನಮ್ಮ, ಇನ್ನೂ ಸ್ವಲ್ಪ ಕಾಲ ನೀವು ಸುಮ್ಮನಿದ್ದರೆ ಇಡೀ ಜಗತ್ತಿನ ಜಡನಿದ್ರೆಯೇ ಸಿಡಿದೆದ್ದು ಚೀರುವುದಮ್ಮ, ಸಿಡಿದೆದ್ದು ಚೀರುವುದು. ಸುಮ್ಮನಿರದೆ ಮಾಡುವುದಾದರೂ ಏನು? ಮನ ಮೆಚ್ಚಿದ ಮಡದಿ ಮನೆ ಬೆಳಗುವ ಮಹಾಸತಿ. ಮನದಿನಿಯ ಮೂರ್ಖನಾದಾಗ ಹಗಲಿರುಳೆನ್ನದೆ ಅವನನ್ನು ಕಾಡಿ ಬೇಡಿ ಅವನ ತಪ್ಪನ್ನು ತಿದ್ದಬೇಕಮ್ಮ. ಗಂಡ ಮೊಂಡನಾದರೆ ಹೆಂಡತಿ ಚಂಡಿ ಆಗಬೇಕಮ್ಮ, ಚಂಡಿ. ಆ ಚಂಡಿತನ ನನ್ನಿಂದ ಸಾಧ್ಯವೇ? ಸಾಧ್ಯವಾಗಲೇಬೇಕು ತಾಯಿ. ಇಲ್ಲವಾದಲ್ಲಿ ಈ ಅನಂತ ಅಖಂಡ ಕರಾಳ ಕಾಲಚಕ್ರದ ಸುತ್ತಿನಲ್ಲಿ ಯುಗ ಯುಗಾಂತರಗಳು ಕಲ್ಪ ಕೋಟ್ಯಾಂತರಗಳು ಕಳೆದು ಮರಳಿದರು ಮಂಡೋದರ ಗಂಡ ಪ್ರಚಂಡ ರಾವಣ ಪರನಾರಿ ಚೋರ ಎಂಬ ಜನಜನಿತ ವಾರ್ತೆ ತಪ್ಪದಮ್ಮ, ತಪ್ಪದು. ವಿಭೀಷಣ! ತಪ್ಪದಮ್ಮ, ತಪ್ಪದು. ವಿಭೀಷಣ! ತಪ್ಪದಮ್ಮ, ತಪ್ಪದು. ವಿಭೀಷಣ! ಅಮ್ಮ, ನೀನು ಅನಂತೆ ಅಕ್ಕಂಡೆ. ನಿನ್ನೆ ಅನಂತ ಸೃಷ್ಟಿಯಲ್ಲಿ ಕಣ್ಣೀರಿಡದ ಹೆಣ್ಣು ಜನ್ಮ ಹುಟ್ಟುವುದೆಂತಮ್ಮ? ಕೆಟ್ಟು ಬದುಕಬಹುದಾದರೂ ಬದುಕಿ ಕೆಡಬಾರದು. ನನ್ನಂತೆ ಹೆಣ್ಣಾದ ನಿನ್ನಲ್ಲಿ ಮೊರೆ ಇಡದೆ ನಾರಲ್ಲಿ ಮೊರೆ ಇಡಲಮ್ಮ, ಇನ್ನಾರಲ್ಲಿ ಮೊರೆ ಇಡಲಿ? ನಮಸ್ತೆ ಬ್ರಹ್ಮರೂಪಾಯ, ನಮಸ್ತೆ ವಿಷ್ಣುರೂಪಿಣಿ, ನಮಸ್ತೆ ರುದ್ರರೂಪಾಯ, ಭಾಸ್ಕರಾಯ ನಮೋ ನಮಃ, ಭಾಸ್ಕರಾಯ ನಮೋ ನಮಃ. ಉದಯ ರವಿ ಚಂದ್ರಿಕಾ ಭಾನು, ಉದಯ ರವಿ ಚಂದ್ರಿಕಾ ಭಾನು, ಅಂಧಳು ನಾನು ಮುಂದೆ ನಗೇನು, ಅಂಧಳು ನಾನು ಮುಂದೆ ನಗೇನು, ಬಂಧ ವಿಮೋಚನೆ ಉಂಟೇನು, ಬಂಧ ವಿಮೋಚನೆ ಉಂಟೇನು, ಉದಯ ರವಿ ಚಂದ್ರಿಕಾ, ರವಿ ಚಂದ್ರಿಕಾ, ರವಿ ಚಂದ್ರಿಕಾ ಭಾನು.
ರವಿ ಚಂದ್ರಿಕಾ ರವಿ ಚಂದ್ರಿಕಾ ರವಿ ಚಂದ್ರಿಕಾ ಬಾನು ಬಾನು ಸೀತೆ, ನಿತ್ಯ ವಸಂತ ನಿವಾಸವಾದ ಈ ಮಂದ ನೀಲಾನಂದ ಮಧುಚಂದ್ರಕ ಚಂದ್ರ ಸುಂದರ ಅಶೋಕವನವು ನಿನ್ನ ಪಾಲಿಗೆ ಗಿಳಿಯ ಪಂಜರವಾಗಿದೆಯೋ ಅಥವಾ ಹುಲಿಯ ಬೋನಾಗಿದೆಯೋ? ಅದೇನು ಸೀತೆ, ಆ ಬಿರುಗಣ್ಣಿನ ನೋಟ ನನ್ನನ್ನು ಸುಟ್ಟು ಭಸ್ಮ ಮಾಡುತ್ತೇನೆಂಬ ಸನ್ನೆಯೋ ಅಥವಾ ಆ ಮನ್ಮಥನನ್ನೇ ಮೀರಿಸುವಂತಹ ಈ ರುದ್ರರಮಣೀಯ ಶೃಂಗಾರ ಪುರುಷನ್ ಯಾರೆಂದು ನೋಡುವ ಆಶ್ಚರ್ಯದ ಚಿಹ್ನೆಯೋ? ಅದೇಕೆ ಸೀತೆ ಅತ್ತ ಮುಖ ಮಾಡಿ ನಿಂತೆ? ಈ ಉನ್ಮತ್ತನಾದ ರಾವಣ ಉಗ್ರನಾದನು ಎಂಬ ಅಂಜಿಕೆಯೇ? ಅಂಜಲು ನಾನೇನು ಅಬಲೆಯೇ ಅಥವಾ ಪಾರ್ವರ ಹರಿಣಿಯೇ? ಚಕ್ರೇಶ್ವರ, ನಾನು ಆರ್ಯಾವರ್ತದ ಶೀಲವಂತ ಕುಲನಾರಿ, ಭರತ ವರ್ಷದ ಜನಕ ರಾಜೇಂದ್ರನ ವಾತ್ಸಲ್ಯದ ಪುತ್ರಿ. ಪ್ರಸನ್ನಳಾದರೆ ಪಂಪಾದೇವಿ, ಪ್ರಕ್ಷುಬ್ಧಳಾದರೆ ಪ್ರಚಂಡ ಭೈರವಿ. ಅಂದ ಮೇಲೆ ಈ ಪಟ್ಟುಗಾರ ರಣದುರಂದರ ರಾವಣೇಶ್ವರನ ಪದವಿ ಪ್ರತಿಷ್ಠೆಗಳಿಗೆ ನೀನೆ ತಕ್ಕ ಪಟ್ಟ ಧರಿಸಿ. ಛೇ! ಶಿವ ಶಿವೇ, ಇದೆಂತಹ ಪಾಪಿಷ್ಟ ಸೃಷ್ಟಿ! ಇದೆಂತಹ ಹುಚ್ಚುತನ ಸೀತೆ? ಕೇವಲ ಕೆಲವರಿಗಷ್ಟೇ ದೋಷನಾಥಳಾದ ಆ ಜಗದೀಶ್ವರಿಯನ್ನು ಸ್ಮರಿಸುತ್ತಾ ಇಷ್ಟೊಂದು ದುಃಖಿಸುತ್ತಿರುವೆ. ಮತ್ತೇನು ಮಾಡಲಿ ಮಹಾಬ್ರಾಹ್ಮಣ? ಸರ್ವಲೋಕ ವಿಕ್ರಮ ವಿಖ್ಯಾತನಾದ ಪ್ರಚಂಡ ರಾವಣ, ಸರ್ವತಂತ್ರ ನಿಪುಣನಾದ ಪ್ರಬುದ್ಧ ರಾವಣ, ಸರ್ವ ವಿದ್ಯಾ ವಿಶಾರದನಾದ ಪ್ರಪೂರ್ಣ ರಾವಣ ಕುರುಡನಂತೆ ನಡೆಯುತ್ತಿದ್ದಾನೆ, ಮೂಢನಂತೆ ಮಾತನಾಡುತ್ತಿದ್ದಾನೆ. ಸಾಮಗಾನ ಪಾಡಿದ ನಾಲಿಗೆಗೆ ಕಾಮವ್ಯಾಧಿಯನ್ನೇ ತಂದೊಡ್ಡಿಕೊಳ್ಳುತ್ತಿದ್ದಾನೆ. ಇದೆಲ್ಲ ನಿನಗಾಗಿ ಸೀತೆ. ನಿನ್ನೊಲುಮೆಯ ನಲುವಿನಿಂದ ನನ್ನ ಇನ್ನೂ ಮುಗಿದಿಲ್ಲದ ಮಹಾಜೀವನದ ಪ್ರತಿಯೊಂದು ನಿಮಿಷಗಳನ್ನು ನವರಸ ದಿವಸಗಳನ್ನಾಗಿಸಿಕೊಳ್ಳಬೇಕು. ಜಗಜ್ಯೇಷ್ಠನಾದ ಆ ಜಗದೀಶ್ವರನು ಕೋಟಿ ಕಲ್ಪಾಂತರಕ್ಕೊಮ್ಮೆ ಕಾಣುವ ಆ ಅನಂತ ರೂಪಸಿಯಾದ ಆದಿಶಕ್ತಿಯನ್ನು ಅಹರ್ನಿಶವು ನನ್ನೊಡನಿರುವಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ವಿಚಿತ್ರ ಸೃಷ್ಟಿಯ ವಿಶಿಷ್ಟಾನಂದವನ್ನ ನಾನೊಬ್ಬನೇ ಅನುಭವಿಸಿ ಮಹಂತನಾಗಿ ಬಿಡಬೇಕು. ಅಬ್ಬಾ, ಅಶಾಶ್ವತವಾದ ಈ ಶರೀರದಲ್ಲಿ ಆಕಾಶದಷ್ಟು ಆಸೆ ಇಲ್ಲವೇ ಚಕ್ರೇಶ್ವರ? ಎಷ್ಟೇ ಅಷ್ಟೈಶ್ವರ್ಯಗಳಿದ್ದರೂ ಮತ್ತೆ ಮತ್ತೆ ಬೇಕೆನ್ನುವ ಆಸೆ ಮಹತ್ವಾಕಾಂಕ್ಷೆಗಳಿಂದ ಸುಖವಿಲ್ಲ, ಸಂತೋಷವಿಲ್ಲ. ಜಗಜ್ಜೇತನಾದ ನೀನು ಜಾರದೆ ಜಾಗೃತನಾಗು. ಕುಣಿದು ಕುಪ್ಪಳಿಸುತ್ತಿರುವ ಕಾಲನಿಲ್ಲ ಕನ್ನಿಕೆಯ ಮುಂದೆ ಎಡವಿ ಬಿದ್ದೇಳುವ ಮುನ್ನ ಎಚ್ಚರನಾಗೋ. ಹುಚ್ಚಿ ಹುಚ್ಚಿ, ಎಚ್ಚರನಾಗೆ ಅಲ್ಲವೇ ಆ ನಿನ್ನ ಮುಕ್ಕಣ್ಣನೆ ಬೆಚ್ಚಿ ಬೆರಗಾಗುವಂತೆ ನಿನ್ನನ್ನ ಕದ್ದು ತಂದದ್ದು. ಈ ನಿನ್ನ ಕಾರ್ಯ ಲಂಕಾನಾಶದ ಬೆಂಕಿಯನ್ನೇ ನಿನ್ನ ಸೆರಗಿನಲ್ಲಿ
ಕಟ್ಟಿಕೊಂಡಂತಾಗಿದೆ. ಲಂಕಾನಾಶದ ಬೆಂಕಿ, ಲಂಕಾನಾಶದ ಬೆಂಕಿಯೇ, ಲಂಕಾನಾಶದ ಬೆಂಕಿ. ಸೀತೆ ಯೋಗಮಾಯಿಯಾದ ಜಗದಾದಿ ಶಕ್ತಿಯ ಷೋಡಕ್ಷ ರೂಪನಾರಾಯಣಿ, ಮಹರ್ಷಿ ಪ್ರೋಕ್ತಳಾದ ವೇದಾಗಮನ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಪ್ರಸಿದ್ಧಳಾದ ಶ್ರೀವಾಣಿ ಶ್ರೀಮನ್ನಾರಾಯಣನ ದಶವಂಶಾವತಾರ ದಶರಥ ಪುತ್ರನ ಜೀವಿತಾರ್ಧಾಂಗಿಯ ಸಹಧರ್ಮಿಣಿ, ಆರ್ಯವ್ರತ ಸ್ತ್ರೀ ಜಾತಿಯಲ್ಲೇ ಅಣಿಮುತ್ತಾದ ಭರತ ಭಾಗ್ಯೇಶ್ವರೇ ಎಂದು ಈ ಪ್ರಚಂಡ ರಾವಣನ ಮೋಕ್ಷ ರಕ್ಷಕರೇ, ಲಂಕಾನಾಶದ ಬೆಂಕಿಯೇ, ಲಂಕಾನಾಶದ ಬೆಂಕಿ. ಸೀತೆ, ನಾನೇನು ಈಗ ಹೇಳಿದ ಶತಶ್ಲೋಕ ಅವುಗಳ ಪಂಡಿತ ಮಾತ್ರನಲ್ಲ, ಎಲ್ಲ ಬಲ್ಲ ಮೇಧಾವಿ. ಮೇಧಾವಿಯಾದ ಮೇಲೆ ಒಳಿತು ಕೆಡುಕುಗಳ ವಿವೇಚನೆ ಬೇಡವೇ? ಧರ್ಮ ಕರ್ಮಗಳ ಪರಿಜ್ಞಾನ ಬೇಡವೇ? ಪಾಪ ಪುಣ್ಯಗಳ ಪರಿಶೀಲನೆಯಾದರೂ ಬೇಡವೇ? ಪಾಪ ಪುಣ್ಯಗಳ ಪರಿಶೀಲನೆ ಏನಿದ್ದರೂ ವಿಚಾರದಲ್ಲಿ ಮಾತ್ರ, ಆಚರಣೆಯಲ್ಲಿಲ್ಲ. ಆಚಾರ ವಿಚಾರದ ಏರುಪೇರೆ ದಕ್ಷಿಣಾಚಾರದ ಶ್ರೇಷ್ಠತೆಯ ಚಕ್ರೇಶ್ವರ. ಅಂದ ಮೇಲೆ ನೀವು ಹುಟ್ಟ ಶ್ರೇಷ್ಠರಾದರೂ ಕಟ್ಟುಕಟ್ಟಲೆ ನೀತಿ ನಿಯಮಗಳಲ್ಲಿ ನಿಮ್ಮಿಷ್ಟ ಬಂದಂತೆ ವರ್ತಿಸುವ ನೀಚ ಕೀಚ ಕಿರಾತರು, ನರರೂಪ ಬ್ರಹ್ಮ ರಾಕ್ಷಸರು, ಕೇವಲ ಗರ್ವಿಷ್ಠರಾದ ಕನಿಷ್ಠರು. ಮುಚ್ಚುಬಾಯಿ ಭಾಗ್ಯೇನೆ, ಬಾಯಿಗೆ ಬಂತಂತೆ ಬಡಬಡಿಸಿ ಮಾತನಾಡಬೇಡ. ನಾನು ಯಾರು ಬಲ್ಲೆಯ? ದಿಕ್ತಡಂತಗಳನ್ನು ಹೊಕ್ಕು ಇಡೀ ಅಷ್ಟ ದಿಕ್ಪಾಲಕರನ್ನ ಈಗಿಟ್ಟು ಸೆರೆಯಿಟ್ಟ ದಿಟ್ಟಗಾರ, ಅಟ್ಟಹಾಸದಿ ಮೆರವ ಆ ಮುಕ್ಕೋಟಿ ಅಮರರನ್ನೇ ಕಟ್ಟಾಳಿ ಬಾಳುತ್ತಿಗ ಪಟ್ಟಗಾರ, ಇಷ್ಟಾರ್ಥಗಳನ್ನು ಸಲ್ಲಿಸುವ ಆ 9 ಗ್ರಹಗಳ ಬೆಂಬಿಗಿದ ಬದುಕಿರುವ ಓರ್ವ ಹೊಮ್ಮೀರ. ಅಷ್ಟೇ ಯಾಕೆ, ಆ ನಿನ್ನ ಪರಶಿವನ ಕೈಲಾಸ ಪರ್ವತವನ್ನೇ ಬಿಡಿದೆತ್ತಿ ಹೊಡಿಸಿದ ಭಕ್ತಿ ಭಂಡಾರ. ಏನಾದರೆ ನಿಂದು ಲಂಕೇಶ್ವರ, ನೀನಾದೆ ಮತಿಹೀನ ಪಾರ್ವಪೋರ, ನಿನಗೇಕೋ ಅರಸುತನ ಪತಿತ ಪಾಪಾಚಾರ, ಕೆಣಕದಿರು ಗರಳವನು ಪರನಾರಿ ಚೋರ, ಪರನಾರಿ ಚೋರ, ಪರನಾರಿ ಚೋರ. ನಾನು ಪರನಾರಿ ಚೋರ, ನಾನು ಪರನಾರಿ ಚೋರ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಆ ನನ್ನ ಮಹಾಸತಿ ಮಂಡೋದರಿಯ ಮಾಯಲ್ಲಿ ಬರುವುದು ಲಂಕೇಶ್ವರ, ನೀನು ಪರನಾರಿ ಚೋರ. ಆತ್ಮಸಾಕ್ಷಿಯಾಗಿ ಅನುರಾಗದಿಂದ ಕರೆತಂದ ಆ ಸೀತೆಯ ಬಾಯಲ್ಲಿ ಬರುವುದು ಲಂಕೇಶ್ವರ, ನೀನು ಪರನಾರಿ ಚೋರ. ಅಷ್ಟೇ ಏನು, ನಾಳೆ ಲೋಕದ ಜನರಾಡಿಕೊಳ್ಳುವುದು ಸಹ ಪ್ರಚಂಡ ರಾವಣ ಲಂಕೇಶ್ವರ ನೀನು ಪರನಾರಿ ಚೋರ ಎಂದೆ. ಯಾರು ಬೇಕಾದರೂ ಆಡಿಕೊಳ್ಳಲಿ, ಜನರಾಡಿಕೆಯ ಕೂಗು ದಿಗ್ದಿಗಂತಗಳನ್ನೇ ಕೊರೆದು ಸೇರಲಿ, ಗರ್ಭವನ್ನೇ ಭಾಗ್ಯದ ಸೇರಲಿ. ಅಲ್ಲಿಯೂ ಈ ಪ್ರಚಂಡ ರಾವಣನ ಕೀರ್ತಿ ಚಂದ್ರಾರ್ಥವೇ ತಾನೇ. ಪ್ರಭು, ಅದು ನೀಚ ಕೀಚ ಕಿರಾತವಾದ ಅಪಕೀರ್ತಿಯೇ ಹೊರತು ಸಾರ್ವಭೌಮ ಯೋಗ್ಯವಾದ ಸತ್ಕೀರ್ತಿಯಲ್ಲ. ಅಪಕೀರ್ತಿಯೋ ಸತ್ಕೀರ್ತಿಯೋ ಬಂದದು ಬರಲಿ, ಅನುಭವಿಸಬೇಕಾದವನು ನಾನು ತಾನೇ. ಈ ನಾನೆಂಬ ನಾನತ್ವದ ಗರ್ಭದಿಂದಲೇ ಅಜರಾಮರ ಭವ್ಯ ಭೋಗವಾದ ನಿನ್ನ ಬಾಳು ಸಂಜಗತ್ತಲತ್ತ ಮೆಲ್ಲಡೆಯ ಮುನ್ನಡೆ ಇಡುತ್ತಿದೆ.
ಈ ಮುನ್ನಡೆಯಿಂದ ಹಿನ್ನಡೆಸಲೇಬೇಕೆಂಬ ಉಂಬತನ ನಿನಗೇಕೆ? ನಿನ್ನ ಹೊಡವೊತ್ತಿದನವನ್ನು ನೆನೆಸಿಕೊಂಡು ಇನ್ನೂ ಈ ಭೂಮಿಯ ಮೇಲೆ ಬದುಕಿ ಬಾಳುತ್ತಿರುವುದಕ್ಕಾಗಿ. ಮೂಢಬುದ್ಧಿ, ಮೂಢಬುದ್ಧಿ. ಪುರಾಕೃತ ಪುಣ್ಯ ವಿಶೇಷಣ ಫಲದಿಂದ ನೀನು ಇಂದು ಏ ಮಹಾಬ್ರಾಹ್ಮಣ ಪ್ರಚಂಡ ರಾವಣನ ತಮ್ಮನಾಗಿ ಹುಟ್ಟಿರುವೆ. ಅದೇ ತಪ್ಪೆಂದು ತಿಳಿದ ಮೇಲೆ ನೀನಿನ್ನು ನನ್ನಂಕೆಯ ಲಂಕೆಯಲ್ಲಿ ಇರುವುದೇಕೆ? ನೀನುಂಡು ತೇಗುವ ಈ ಮಹಾಬ್ರಾಹ್ಮಣನ ಉದಾತಾಸ್ತದ ಮುಷ್ಟಿಯ ಭೃಷ್ಟಾನ್ನ ಮತ್ಯಾವುದಾದರೂ ಜೀವ ಜಂತುವಿನ ಜೀವನಾಧಾರವಾಗಿ ಸಾರ್ಥಕವಂದಲಿ. ಅದು ಅಣ್ಣ, ಮತ್ತೆ ಮಾತೆತ್ತಬೇಡ. ಶ್ರೀರಾಮನು ಹತಿಮಾನವನಾದರೆ ಈ ರಾವಣನು ಮಹಾ ದುರ್ದಾನವ. ಅವನು ಕ್ಷತ್ರಿಯನಾದರೆ ನಾನು ಮಹಾಬ್ರಾಹ್ಮಣ. ಅವನು ಆ ಗಂಡು ಗೊಡಲಿಯ ಪರಶುರಾಮನ ಗರ್ವವನ್ನ ಖಂಡಿಸಿ ಪ್ರಬಲನಾದರೆ ಆ ಉದ್ದಣ್ಣ ಕೋದಂಡನ ಗರ್ವವನ್ನೇ ಖಂಡಿಸುವ ನಾನು ಮಹಾದೋರ್ದಂಡ. ಅವನು ಪ್ರಳಯ ರುದ್ರನಾದರೆ ನಾನು ಮಹಾಗ್ನಿ ರುದ್ರ. ಭೀಷಣ, ಆ ಶ್ರೀರಾಮನ ವಿಶ್ವ ವಿರಾಟ್ ರೂಪಿ ಎಂಬುದು ಎಷ್ಟು ಸತ್ಯವ? ಅವನನ್ನು ಎದುರಿಸಬಲ್ಲ ಈ ರಾವಣ ಬ್ರಹ್ಮನ್. ಆ ವಿಶ್ವ ವಿರಾಟ್ ರೂಪಿಯ ಪ್ರತಿಮೂರ್ತಿಯ ಸಿಡಿಲ ಪ್ರತಿಮೂರ್ತಿಯ ಮಂತ್ರ ಮಹಾನ್ ಶಕ್ತಿ ಎಂಬುದು ಅಷ್ಟೇ ಸತ್ಯ. ಸತ್ಯ ಸತ್ಯ ಅಣ್ಣ. ಆಯಿತು, ಇನ್ನಾಯಿತು. ಕಾಣದ ಕೈಲೀಲೆ ಮುಂದೆ ಪುರುಷ ಪ್ರಯತ್ನಗಳೆಲ್ಲವೂ ನಿಷ್ಪ್ರಯೋಜಕ. ಕಣ್ಣಿಗೆ ಕಾಣದೆ ಕಲ್ಪನೆಗೂ ನಿಲುಕದೆ ಮಹಾ ಮಹಾ ಜಗದ್ವಂದ್ಯರಾದ ಜಗಜ್ಜೇತರ ಬಾಳು ಬದುಕುಗಳನ್ನೇ ಏರುಪೇರು ಮಾಡಿ ಮೆರೆದಾಡುತ್ತಿರುವ ಮಹದಾದಿ ಶಕ್ತಿಯೇ ನೀನು ಅಖಂಡೆ, ಅನಂತೆ. ಯಾರಮ್ಮ ನೀನು? ಭಾಗ್ಯಹೀನೆಯಾದ ರಣಚಂಡಿ ರೂಪದ ಈ ಸೀತೆಯನ್ನು ಕಂಡು ಕಲ್ಲು ಕಂಬದಂತೆ ನಿಂತೆ ಕರುಣಾಂತಃಕರಣೆ. ನಾನೇನಮ್ಮ ಭಾಗ್ಯಹೀನೆಯಾದ ಮಂಡೋದರಿ. ಪ್ರಚಂಡ ರಾವಣನ ಪಟ್ಟಧರಿಸಿ ನೀ ಭಾಗ್ಯಹೀನೆಯೇ ದೇವಿ ಮಂಡೋದರಿ. ಕೋದಂಡರಾಮನ ಸಾಮ್ರಾಜ್ಯ ಲಕ್ಷ್ಮಿ ನೀ ಸೌಖ್ಯಹೀನೆಯಾದಾಗ ನಾ ಭಾಗ್ಯಹೀನೆಯಲ್ಲವೇ ಸೀತೆ? ಪ್ರಾರಬ್ಧ ಕರ್ಮ ಹೀಗೆಯೇ ಆಗಬೇಕೆಂದು ಬರೆದಿರುವ ಹಾಗಿದೆ. ಮಹಾರಾಣಿಯಾದ ನಿನ್ನನ್ನು ಎಂತಹ ಸಂದಿಗ್ಧದಲ್ಲಿ ನೋಡುವಂತಾಯಿತೆ ತಾಯಿ. ಅಯೋಧ್ಯೆಯ ಪಟ್ಟದರಸಿಯಾದ ನಿನ್ನನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡುವಂತಾಯಿತಲ್ಲ ಸೀತೆ? ದೇವಿ, ಪ್ರಾರಬ್ಧದ ಪರಿಷ್ಕರಣ, ಕಾಲ ಕರ್ಮ ಧರ್ಮಗಳ ಸಂಕೀರ್ಣ, ಲಕ್ಷ್ಮಿ ಸರಸ್ವತಿಯರ ಏಕೀಕರಣ. ಸಂಶಯ ಬೇಡಮ್ಮ. ಭಿನ್ನವಾದ ವರ್ಗ ಲೋಕಗಳೆರಡು ಮೈಮರೆತು ಒಂದಾದಂತೆ ಪುಣ್ಯ ಭೂಮಿಯ ಜೀವನದಿಗಳೆರಡು ಪ್ರವಾಹ ಬರದಿಂದ ಪರವಶವಾಗಿ ಸಂಗಮವಾದಂತೆ ತಾಯಿ ಮಗಳಾದ ನೀವಿಬ್ಬರು ಯಾರು ಯಾರೆಂಬುದನ್ನೇ ಅರಿಯದೆ ಒಬ್ಬರನ್ನೊಬ್ಬರು ತಪ್ಪಿಕೊಂಡಿರಿ. ಏನು ಏನು ಸೀತೆ ನನ್ನ ಮಗಳೇ? ಮಂಡೋದರಿ ನನ್ನ ಹೆತ್ತ ಮನೆ. ಕರ್ಮ ಕಳೆಯುವವರೆಗೂ ಮರ್ಮ ತಿಳಿಯದಮ್ಮ. ಸತ್ಯವನ್ನೇ ಸ್ಪಷ್ಟಪಡಿಸಿದ್ದೇನೆ. ನಂಬುವುದು ಬಿಡುವುದು ನಿಮ್ಮಗಳಿಗೆ ಬಿಟ್ಟದ್ದು. ಮಂಡೋದರಿ ನನ್ನ ಹೆತ್ತಮ್ಮ, ಪ್ರಚಂಡ ರಾವಣ ನನ್ನ ಜನ್ಮದಾತ.
ಕೈ ತಟ್ಟಿ ಕೇಕೆ ಹಾಕಿ ನಗುವಂತ ನೀಚನ ಮನೆಯಲ್ಲಿ ನಾನು ಹುಟ್ಟಿದ್ದೇನೆ. ಕಾಲಭೈರವ, ಪಾಲಾಕ್ಷನ ಪ್ರಳಯಗತಿಯೇ ವ್ಯತ್ಯಾಸವಾದರೂ ಕಾಲಲೀಲಾಕ್ಷನಾದ ನೀನು ಸುಳ್ಳಾಡಬಾರದು. ಸುಳ್ಳು ಸುಳ್ಳೋ ನಿಜವೋ, ನೀನೇ ನಿನ್ನ 18 ವರ್ಷಗಳ ಹಿಂದಿನ ತಾಯ್ತನದ ಹಂಬಲದ ಹೊಂಬಾಳಿನ ದಿನಗಳನ್ನು ನೆನಪು ಮಾಡಿಕೋ. ಒಂದೇ ಒಂದು ಹೆಣ್ಣು ಸಂತಾನಕ್ಕಾಗಿ 16 ಶುಕ್ರವಾರ ನಿರಶನ ವ್ರತ ಮಾಡಿದೆ. ಸಹಸ್ರ ಚಂಡಿ ಲಕ್ಷಾರ್ಚನೆ ಮಾಡಿಸಿದೆ. ಹೋಮದ ಪೂರ್ಣಾಹುತಿ ಪೂಜೆಗಾಗಿ 108 ತಪೋಧನರಾದ ಮಹರ್ಷಿಗಳ ರಕ್ತವನ್ನ ನೀನೆ ಪ್ರಚಂಡ ರಾವಣದಿಂದ ತರಿಸಿಕೊಂಡು ಮಣ್ಣಿನ ಮಡಿಕೆಯಲ್ಲಿ ಮುಚ್ಚಿಟ್ಟುಕೊಂಡೆ. ನೆನಪಿದೆಯೇ? ನೆನಪಿದೆ. ಒಂದೆಡೆ ಮುಸ್ಸಂಜೆಯ ಮಂಗಳವಾರ ಮಹಾಲಕ್ಷ್ಮಿಯಿಂದ ಮೊಸರನ್ನ ಬೇಡಿ ಬಂದದ್ದು, ಮತ್ತೊಂದೆಡೆ ಮಹಾಕಾಳಿಯ ಮಹಾಗ್ನಿ ಕುಂಡದಿಂದ ಶ್ರೀಗಂಧದ ಕೆಂಡಗಳನ್ನ ಕದ್ದು ತಂದದ್ದು, ಸರಸ್ವತಿಯಿಂದ ಉಪ್ಪಿನ ಸಾಲ ಬೇಡಿ ಬಂದದ್ದು ನೆನಪಿದೆಯೇ ನಾಗದೃಷ್ಟೇ? ನೆನಪಿದೆ, ಎಲ್ಲ ನೆನಪಿದೆ. ಆ ಮಗುವಿಗೆ ವೇದವತಿ ಎಂದು ಹೆಸರಿಟ್ಟು ಕರೆದದ್ದು ನೆನಪಿದೆ. ಅದೇ ರಾತ್ರಿ ತೊಟ್ಟಿಲು ತೂಗಿದ ಕೈ ವೇದವತಿಯನ್ನ ಪೆಟ್ಟಿಗೆಯಲ್ಲಿಟ್ಟು ಸಮುದ್ರಕ್ಕೆ ಬಿಸಾಡಿ ಬಂದದ್ದು ನೆನಪಿದೆಯೇ ನಾಗದೃಷ್ಟೇ? ಮನ್ನಿಸು ಕಾಲಭೈರವ, ಮನ್ನಿಸು. ಮೇಲ್ಗಣ್ಣು ಕುರುಡಾಗಿದ್ದರು ಕರುಳಿನ ಒಳಗಣ್ಣು ಕುರುಡಾಗಿಲ್ಲವಯ್ಯ. ಹೆಣ್ಣಾಗಿ ಮಕ್ಕಳನ್ನು ಪಡೆಯುವುದಕ್ಕಿಂತ ಬಂಜೆಯಾಗಿರುವುದೇ ಲೇಸು, ಬಂಜೆಯಾಗಿರುವುದೇ ಲೇಸು. ಮಹಾರಾಣಿ, ಈ ಮರ್ತ್ಯ ಲೋಕದೊಳಗೆ ಮುಂದಾಗುವುದೆಲ್ಲ ಮಾನವರಿಗೆ ಮೊದಲೇ ಅರಿವಾಗುವಂತಿದ್ದರೆ ಜನಸಾಮಾನ್ಯರೆಲ್ಲ ಜನಾರ್ದನರಾಗಿ ಬಿಡುತ್ತಿದ್ದರು. ಕಷ್ಟ ನಷ್ಟಗಳ ಇಳೆಬಾಳು ಇಷ್ಟಾರ್ಥ ಸಿದ್ಧಿಯ ಅಷ್ಟೈಶ್ವರ್ಯದ ಅಮರಾವತಿಯಾಗಿ ಬಿಡುತ್ತಿತ್ತು. ಈ ಕಾಲನನ್ನೇ ಕಾಲ ಕಸದಂತೆ ತಳ್ಳಿ ಬಿಡುತ್ತಿತ್ತು. ಆದರೆ ಈಗ ಅನ್ಯಥಾಂ ಶರಣಂ ನಾಸ್ತಿ. ಈ ಕಾಲದ ಕಾಲಕ್ಕೆ ತಕ್ಕಂತೆ ಇಡೀ ಸೃಷ್ಟಿಗೆ ಸಿಡಿದೆದ್ದು ತಕ್ಕ ಥೈ ಎಂದು ನರ್ತಿಸಲೇಬೇಕು. ಜೈ ಜಗನ್ನಾಥ ಮಾತಾ, ಜೈ ಜಗನ್ನಾಥ ಮಾತಾ, ಜೈ ಜಗನ್ನಾಥ ಮಾತಾ. ಸೀತೆ, ನೀನೇ ತಾಯಿ, ನಾನೇ ಮಗಳು. ಈ ಹಣೆಯ ಕುಂಕುಮವನ್ನು ಅಳಿಸಬೇಡಮ್ಮ. ಈ ಮಾಂಗಲ್ಯ ದಾರದ ಮಣಿಗಂಟನ್ನು ಕಡಿಸಬೇಡಮ್ಮ. ಭಿಕ್ಷೆಯನ್ನಾದರೂ ಭಾವಿಸು. ಭಾಷೆ ಕೊಡು. ತೃಪ್ತಳಾಗಿ ಹೊರಟು ಹೋಗುತ್ತೇನೆ, ತೃಪ್ತಳಾಗಿ ಹೊರಟು ಹೋಗುತ್ತೇನೆ. ಅಮ್ಮ, ಅಮ್ಮ, ಆಗಲಿ ತಾಯಿ, ನನ್ನ ಮಾಂಗಲ್ಯ ದಾಣೆಗೂ ಪ್ರಯತ್ನಿಸುತ್ತೇನೆ. ನೀನು ನಿಶ್ಚಿಂತಳಾಗಿ ಹೋಗು, ನಿಶ್ಚಿಂತಳಾಗಿ ಹೋಗು. ಸೀತೆ, ಸೀತೆ, ತವರು ಮನೆಯ ರಂಗೋಲಿಯನ್ನು ಕಣ್ಣೀರಿನಿಂದ ತೊಳೆಯಲೆ, ಕೊಟ್ಟ ಮನೆಗೆ ರಂಗೋಲಿಯನ್ನು ಹಾಕಲೆ ಬಿಡಲೆ.
ಸೀತೆ. ಇಂದು ಕಾಮನ ಹುಣ್ಣಿಮೆ. ನಿನ್ನಂತಹ ಹೆಣ್ಣು ಕಣ್ತುಂಬ ನಗುನಗುತ್ತಾ ಆನಂದವಾಗಿರಬೇಕಾದ ಹೋಳಿ ಹಬ್ಬ. ಈ ವಸ್ತ್ರಾಭರಣಗಳನ್ನೆಲ್ಲ ಧರಿಸಿಕೊಂಡು ಕಾಮೇಶ್ವರಿಯಂತೆ ರಾರಾಜಿಸು, ತ್ರಿಭುವನೇಶ್ವರಿಯಂತೆ ಅನುಗ್ರಹಿಸು, ತ್ರಿಪುರ ಸುಂದರಿಯಂತೆ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಿಬಿಡು. ಪುನರಪಿ ಪುಟ್ಟದಂತಹ ಸತ್ಯಂ ಶಿವಂ ಸುಂದರಂ ಎಂಬೆಲ್ಲೆಡೆಗೆ ನಡೆದೋಡಿ ಬಿಡುವೆನು. ಮೂಗಿಲ್ಲ ಮಲ್ಲಿಗೆಯ ಮಕರಂದಕ್ಕೆ ಮೋಹಿತನಾಗಬೇಡ. ನಿನ್ನ ಮೃತ್ಯುವನ್ನು ನೀನೇ ಆಹ್ವಾನಿಸಬೇಡ. ನಾನು ನಿನ್ನ ಮುದ್ದಿನ ಮಗಳು. ಮಗಳು ಕಾಲಭೈರವ. ಮರೆತು ಬಿಟ್ಟೆಯ ಲಂಕೇಶ್ವರ, ನೆನಪು ಮಾಡಿಕೋ. ನಿನ್ನ ಮಹಾಸತಿ ಮಂಡೋದರಿ ದೇವಿಯ ತಾಯ್ತನದ ಹಂಬಲದ ಆ ದಿನಗಳನ್ನ. ಹೋಮದ ಪೂರ್ಣಾಹುತಿಗಾಗಿ 108 ತಪೋದರರಾದ ಮಹರ್ಷಿಗಳ ವ್ರತವನ್ನು ನೀನೇ ತಂದುಕೊಂಡು ವ್ರತವನ್ನು ಸಾಂಗವಾಗಿ ನೆರವೇರಿಸಿದೆ. ಅದರ ಫಲವೇ ಈ ವೇದವತಿ. ಆದರೆ ಈಗ ವೇದವತಿ ಜಾತ ಸೀತಾ. ವೇದವತಿ ಜಾತ ಸೀತಾ. ವೇದವತಿ ಜಾತ ಸೀತಾ. ಸೀತೆ ನನ್ನ ಮಗಳು. ನನ್ನ ಮಹಾಸತಿ ಮಂಡೋದರಿಯ ಹಲವು ಹಂಬಲಗಳ ಹೆಂಗರಳು. ಅಯ್ಯಯ್ಯ, ಪ್ರಾಜ್ಞರಲ್ಲಿ ಪ್ರಾಜ್ಞನಾದ ನಾನು ಅಗ್ರರಲ್ಲಿ ಅಗ್ರಗಣ್ಯನಾದಂತಹ ಅಪಚಾರವನ್ನೇ ಮಾಡಿದಂತಾಯಿತಲ್ಲ. ಈಗೇನು ಮಾಡಲಿ? ಗುರು ದೈವ ಎಲ್ಲರೂ ಏನೇನು ಎಣಿಸಿ ಗುಡಿಸಿ ಕೊನೆಗೆ ಅದೇನೋ ಆಗಿ ಹೋಯಿತಲ್ಲ. ಸಪ್ತ ಕೋಟಿ ಮಹಾಸಾಗರಗಳು ಉಚ್ಚೆತ್ತು ಬಂದು ನನ್ನನ್ನ ತೊಳೆದರು. ಈ ನನ್ನ ಪಾಪಿಷ್ಟ ಜನ್ಮ ಪಾವನವಾದೀತೆ. ಸಪ್ತ ಕೋಟಿ ಮಹಾಮಂತ್ರಗಳು ಏಕೀಭವಿಸಿ ನನ್ನ ಹೃದಯ ವೀಣೆಯೊಡನೆ ತಾನವಾಡಿದರು. ಈ ಪಾಪಾಚಾರದ ಪಾಪಲೇಶವು ಕಳ್ವಡಿಯಷ್ಟಾದರೂ ಸಬೆದೀತೆ. ಸಪ್ತಮಾತ್ರಿಕೆಯರು ಒಂದಾಗಿ ನನ್ನನ್ನ ತಮ್ಮ ಒಡಲಲ್ಲಿ ಮತ್ತೆ ಬಚ್ಚಿಟ್ಟುಕೊಂಡು ಉದ್ಧಾರ ಮಾಡು ಕಂಕಣಬದ್ಧರಾದರು. ಪರನಾರಿ ಚೋರ ಪಾಪಾಚಾರದ ಪಾಪಲೇಶವು ಸೋಸಿವೆ ಎಷ್ಟಾದರೂ ಸವೆದೀತೆ. ಇಲ್ಲ, ಈ 7 ಜನ್ಮಕ್ಕಲ್ಲ, ಈ 7 ಕಲ್ಪಾಂತರದಲ್ಲಿ ನಾನು ಪಡೆದುಕೊಂಡ ಪ್ರಚಂಡ ರಾವಣ ಪರನಾರಿ ಚೋರ ಎಂಬ ಬಿರುದು ಮರೆಯಲಾಗದ ಕೃತಿ, ಮುಗಿಸಲಾಗದ ಕಾವ್ಯ, ಅಳಿಸಲಾಗದ ಇತಿಹಾಸ. ತಂದೆಯೇ, ನೀನು ನಿಜವಾಗಿಯೂ ನೊಂದಿದ್ದೆ. ಆದರೆ ಶ್ರೀರಾಮಚಂದ್ರರಲ್ಲಿ ಕ್ಷಮೆ ಯಾಚಿಸು ನಡೆ. ಮಗಳೇ, ತಪ್ಪು ನನ್ನ ತುದಿ ನಾಲಿಗೆಯ ಜೊಲ್ಲಿನಲ್ಲಿ ಮಗಳನ್ನ ಮಗಳೇ ಎಂದು
ಸೆರೆಯುವ ವಾತ್ಸಲ್ಯದ ರಸವಿಲ್ಲ. ಸೀತೆ, ಈ ಪ್ರಪಂಚದಲ್ಲಿ ಹೆಣ್ಣು ಕೊಟ್ಟ ಮಾವನ ಮನಸ್ಸನ್ನಾಗಲಿ ಅಥವಾ ಕಣ್ಣು ಕೊಟ್ಟ ಆ ದೈವದ ಮೂಲವನ್ನೇ ಆಗಲಿ ನಿಜವೆಂದು ನಂಬಿ ನಡೆಯತಕ್ಕಂಥ ಜಾಣರಿದ್ದಾರೆಯೇ? ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಧರ್ಮ ಕರ್ಮಗಳನ್ನು ವಿವೇಚಿಸಿ ನಡೆಯುವ ಪರಮ ಪುರುಷರು. ಪರಮ ಪುರುಷನಲ್ಲದೆ ಪರಮಾತ್ಮನೇ ಅವನಾಗಿದ್ದರು. ನಾನು ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವನ್ನ ನೀಡಬಲ್ಲನೆ, ಪರಂತು ನಾನು ಪಾಪಿಷ್ಠನಲ್ಲವೆಂದು ಈ ಪ್ರಪಂಚದ ಬಾಯಿಯನ್ನ ಮುಚ್ಚಲಾರ ಸೀತಾ, ಮುಚ್ಚಲಾರ. ತಂದೆ, ಆ ತಾಯಿ ದೇವಿ, ನೀನು ಪೂಜಿಸುವ ತಾಯಿ ದೇವಿಯನ್ನೇ ನಾನೆಂದು ತಿಳಿದು ಶ್ರೀರಾಮಚಂದ್ರನಲ್ಲಿ ನನ್ನನ್ನು ಒಪ್ಪಿಸಿಬಿಡು ನಡೆ. ಒಂದು ವೇಳೆ ಶ್ರೀರಾಮಚಂದ್ರರು ನಿನ್ನನ್ನು ಕ್ಷಮಿಸಿ ರಕ್ಷಿಸದಿದ್ದರೆ ನನ್ನ ಮಾಂಗಲ್ಯದಾಣೆಗೂ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ನೀನು ನನ್ನನ್ನ ರಕ್ಷಿಸಿಕೊಳ್ಳುವೆಯ? ನೀನು ನನ್ನನ್ನ ನನ್ನನ್ನು ಕ್ಷಮಿಸುವ ಮುನ್ನ ನಿನ್ನ ಪ್ರಾಣ ರಕ್ಷಣೆಗೇನಾದರೂ ಉಪಾಯವನ್ನು ಮಾಡಿ. ನನ್ನ ಕ್ಷಮಿಸುತ್ತಾಳಂತೆ ನನ್ನ ಮೃತ್ಯು. ನಾನು ಮಗಳಾಗಿ ಬಾ ಎಂದರೆ ನನ್ನ ಮೃತ್ಯುವಾಗಿ ಬಂದು ನನ್ನ ಮನೋನಂಬಿಕೆಯನ್ನೆಲ್ಲ ಕೆಡಿಸಿಬಿಟ್ಟೆ. ಮಹಾಬ್ರಾಹ್ಮಣನಾಗಿದ್ದವನನ್ನ ಮಹಾ ರಾಕ್ಷಸನಾಗಿ ಮಾಡಿಬಿಟ್ಟೆ. ಪ್ರಚಂಡನಾಗಿದ್ದವನನ್ನ ಪೋಷಂಡಿ ಎನಿಸಿಬಿಟ್ಟೆ. ನನ್ನ ಕುಲಕೋಟಿಯ ರಕ್ತ ಸ್ಥಾನದಿಂದ ಪಾಪಾಚಾರದ ಧೂಳು ತುಂಬಿಕೊಂಡಿರುವ ಭೂಮಾತೆಯ ತಲೆಗೂದಲನ್ನು ತಳೆದು ಷೋಡಶ ಕಳಶ ಪ್ರಪೂರ್ಣ ಎಂದು ಕೀರ್ತಿಶಾಲಿಯಾಗಲು ತಲೆಬೀರಿ ನಿಂತಿರುವ ಎಮ್ಮಾರಿ, ನೀನು ನನ್ನನ್ನು ಕ್ಷಮಿಸಿ ರಕ್ಷಿಸಿಕೊಳ್ಳುವೆಯ? ಸೀತೆ, ನಾನು ಜಗಜ್ಯೇಷ್ಠನಾದ ಮಹಾಬ್ರಾಹ್ಮಣ ಪ್ರಚಂಡ ರಾವಣ. ಜಾಗ್ರತೆ! ದೈವಕ್ಕೆ ಪ್ರತಿ ದೈವ, ಸೃಷ್ಟಿಗೆ ಪ್ರತಿ ಸೃಷ್ಟಿ ಇದೆ ಈ ಬ್ರಾಹ್ಮಣ್ಯನ ಗುರಿ. ನೀನು ಬ್ರಾಹ್ಮಣನಲ್ಲ, ಕೇವಲ ವೇಷದಲ್ಲಿರುವ ನರಿ. ಸತ್ಯಕ್ಕೆ ಕಟ್ಟು ಬಿದ್ದು ಸಹನೆ ವಹಿಸಿದ್ದೆನೆಂದು ಈ ಹೋಳಿಸಿ ಕರೆಸಬೇಡ. ನಾನು ತಿಳಿದೆದ್ದರೆ ತಿಂದುಂಡ ಬ್ರಾಹ್ಮಣ, ಮುನಿದೆದ್ದರೆ ರಾಕ್ಷಸ. ಆಕಾಶವೇ ಗುಡಿದೊಡೆದು ಪ್ರಳಯ ಪಾತ್ಕಾರವಾಗಲಿ, ಸೂರ್ಯಚಂದ್ರನ ಮಹಾಲಯವಾಗಲಿ, ನಿನ್ನಂತಹ ಕೋಟಿ ಕೋಟಿ ಭದ್ರಕಾಳಿಯರು ರುದ್ರಾಮರು ಒಂದಾಗಿ ಎದುರಾಗಲಿ. ಅಂಜುವುದಿಲ್ಲ, ಅಳುಕುವುದಿಲ್ಲ. ಆತ್ಮ ಬಯಸಿದ್ದನ್ನ ನನ್ನ ಮಹಾಸತಿ ಮಂಡೋದರಿಯ ಮಾಂಗಲ್ಯದಲ್ಲಿ ಮಾಡಿಯೇ ತೀರುವೆನು. ಸಾವು ನೋವಿಗಂಜದ ರಣಚಂಡಿ ರೂಪದ ಈ ಸೀತೆಯನ್ನು ನೀನೇನು ಮಾಡಬಲ್ಲೆ ರಾವಣ? ಏನು ಮಾಡಬಲ್ಲೆ ಎಂದು ಮೊದಲುಗೊಂಡು 48 ರಾತ್ರಿಗಳು ಮಹಾಪೂಜೆಯೊಂದನ್ನು ಕೈಗೊಳ್ಳುವೆನು. ಅದರಲ್ಲಿ ನನ್ನನ್ನು ನಂಬಿರುವ ನನ್ನ ಧಾರ್ಮ ಕುಲಕೋಟಿಗೆ ಮತ್ತೆಂದಿಗೂ ಮರಳಬಾರದಂತಹ ಮಹಾಪ್ರಸಾದವನ್ನೇ ಪಡೆಯುವೆನು. ಆ ವೇಳೆಯಲ್ಲಿ ನನ್ನ ಕುಲಜಳು ಪರಿಶುದ್ಧಳು ಆದ ನಿನ್ನನ್ನ ಬಲೆಗೈದು ದೈವ ಶಕ್ತಿಯನ್ನೇ ಪ್ರತ್ಯಕ್ಷ ಮಾಡಿಕೊಳ್ಳುತ್ತೇನೆ. ದೈವ ಶಕ್ತಿಯನ್ನೇ ಯಾರ
48 ದಿನಗಳಲ್ಲಿ ನನ್ನದೇ ಬಲಿ, ನನಗೆ ಜನ್ಮವಿತ್ತ ಪ್ರಚಂಡ ರಾವಣನಿಂದಲೇ ಬಲಿ. ಅಮ್ಮ, ನೀನು ಜಗದಾಂಬೆಯೇ, ಸಾವಿತ್ರಿ, ಗಾಯತ್ರಿಯೇ, ಅಂಬಾ ಶಾಂಭವಿಯೇ? ಅಲ್ಲ ಅಲ್ಲ, ಕಾಡುಗಲ್ಲಿನಿಂದ ಕಡಿದು ಮಾಡಿರುವ ಕಗ್ಗಲ್ಲಿನ ಗೊಂಬೆ ನೀನು, ಕಗ್ಗಲ್ಲಿನ ಗೊಂಬೆ ನೀನು, ಕಾಡುಗಲ್ಲಿನ ಗೊಂಬೆ ನೀ ಮಹಾಕಾಳಿಯೇ, ಕಾಡುಗಲ್ಲಿನ ಗೊಂಬೆ ನೀ ಮಹಾಕಾಳಿಯೇ. ತಡವಿಲ್ಲದೆ ತೆಗೆದುಕೋ ತಲೆಯೆಡೆಯ ತಾಯೇ, ತಲೆಯೆಡೆಯ ತಾಯೇ, ತಲೆಯೆಡೆಯ ತಾಯೇ. ತಡೆ ತಡೆ ತಡೆಯಮ್ಮ, ತಡೆ ತಡೆ ತಡೆಯಮ್ಮ, ತಡೆ ತಡೆಯಮ್ಮ. ಆತ್ಮವದೆ ಹೇಳಿತನ ದುಡುಕದಿರು ಬೇಡುವೆನು ಶ್ರೀರಾಮನಾಣೆ. ರಾಮನಾಣೆ, ಶ್ರೀರಾಮನಾಣೆ. ರಕ್ಕಸರ ಪಾಳೆಯದಿ ರಾಮ ನಾಮವ ನುಡಿವ, ರಕ್ಕಸರ ಪಾಳೆಯದಿ ರಾಮ ನಾಮವ ನುಡಿವ, ನೀನಾವನೋ ಧನ್ಯ, ನೀನಾವನೋ ಧನ್ಯ, ಸಂಪನ್ನ ಮಾನ್ಯ. ಅಂಜನಾ ಸಂಜಾತ ಆಂಜನೇಯನೇ ನಾನು, ಅಂಜನಾ ಸಂಜಾತ ಆಂಜನೇಯನೇ ನಾನು, ನಿಮ್ಮ ರಸ ಶ್ರೀರಾಮ ಬಂಟನಮ್ಮ, ರಾಮ ಬಂಟನಮ್ಮ. ರಾಮ ಭಂಟ ಯಾರಾದೊಡೆ ನನ್ನ ಪ್ರಾಣದಾತ, ಬೇರಲ್ಲ ವಾಯುನಂದನನೆ ರಾರಾಜಿಸೈ ಪರಮ ಭಕ್ತ ಪೂತ, ಶ್ರೀರಾಮದೂತ ಹನುಮಂತ ಮಾತಾ, ಮಾತಾ ಮಾತಾ. ಆ ಆ ಆಂಜನೇಯ, ನನ್ನ ಸ್ವಾಮಿ ಶ್ರೀರಾಮಚಂದ್ರರು ಕುಶಲದಿಂದಿರುವರೇನಪ್ಪ? ಅಮ್ಮ, ತಮ್ಮ ವಿರಹದಿಂದ ಶೋಕ ಪಡುತ್ತಿರುವ ಆ ಲೋಕೋತ್ತನ ಕುಶಲವನ್ನು ಮರ್ಕಟ ಮಾತ್ರನಾದ ನಾನು ಏನೆಂದು ವರ್ಣಿಸಿರಿ ತಾಯಿ? ತಪನ ಕುಲದೀಪ ಶ್ರೀರಾಮಚಂದ್ರಂ ವಿಪಿನಲತೆಯೊಂದ ತಾನಪ್ಪಿ ಸತತಂ ಮತ್ಪ್ರಾಣನಾಯಕಿ ಜಾನಕಿ ಜಾನಕಿ
ಸಹಜಾತ ಲಕ್ಷ್ಮಣನೊಡನಿರ್ಪ ಎನ್ನಪ್ಪ ನರಸಿಂಹರಾಮ ರಾಮಂ. ನರಸಿಂಹನಾದರೇನು, ಯಾರಾದರೇನು, ನನ್ನ ಕೈ ಹಿಡಿದ ಮೇಲಲ್ಲವೇ ನಾನಾ ಕಷ್ಟ ಕೋಟಲೆಗಳಿಗೆ ಗುರಿಯಾದದ್ದು. ಅನ್ಯತಾ ಭಾವಿಸಬೇಡ ಹನುಮ. ಈ ಕಾಡು ನಾಡಿನ ಜನರು ಕ್ಷಣಕ್ಕೊಂದು ಮಾಯಾರೂಪ ತಾಳಿ ನನ್ನನ್ನು ಅನವರತ ಕಾಡುತ್ತಿದ್ದಾರೆ. ಅಮ್ಮ, ಮಾಯಾವಿಗಳ ಮಧ್ಯದಲ್ಲಿರುವ ಪ್ರತಿಯೊಬ್ಬರಿಗೂ ಅದು ಸಹಜವಾದ ಸ್ವಭಾವ ತಾನೇನಮ್ಮ. ಅದಕ್ಕೆ ಆಂಜನೇಯ, ನೀನು ನಿಜವಾಗಿಯೂ ರಾಮಭಂಟನೇನಪ್ಪ? ಸಂದೇಹ ಬೇಡಮ್ಮ, ಈ ದಾಸನಲ್ಲಿ ಕುರುಹುಪೇಳಿಹ ರಾಮ ಕಿವಿ ಮಾತಿನಲ್ಲಿ. ಅಮ್ಮ, ಸಂದೇಹ ಬೇಡಮ್ಮ, ಈ ದಾಸನಲ್ಲಿ ಕುರುಹುಪೇಳಿಹ ರಾಮ ಕಿವಿ ಮಾತಿನಲ್ಲಿ. ಪಾಲನೇತ್ರದ ಮಚ್ಚೆ ನೆಡು ನೆತ್ತಿಯಲ್ಲಿ, ನೀಲವರ್ಣದ ಮಚ್ಚೆ ಎಡಗಲ್ಲದಲ್ಲಿ, ಕೂರ್ಮ ಪಾದದ ಮಚ್ಚೆ ಹೃದಯಾಬ್ಜದಲ್ಲಿ, ಕಾವಲಂಬಿನ ಮಚ್ಚೆ ಕುಡಿನೋಟದಲ್ಲಿ, ಮರ್ಮವಾಗಿ ಹುದಂತೆ ಮತ್ತೆರಡು ಮಚ್ಚೆ ಒಲವಿನೊಳಮೈ ಅಂದದಾನಂದದಲ್ಲಿ, ವೈಜಯಂತಿಯ ರೇಖೆ ಒಳನಾಭಿಯಲ್ಲಿ, ತಾವರೆಯ ದಳರೇಖೆ ನಿಡುಜಂಗೆಯಲ್ಲಿ, ವನಜ ರೇಖೆಗಳೇಳು ಅಂಗೈಯಲ್ಲಿ, ಮತ್ಸ್ಯಲಾಂಛನವೊಂದು ಮುಂಗೈಯಲ್ಲಿ, ಪದ್ಮರೇಖೆಗಳೆಂಟು ಪಾದದಡಿಯಲ್ಲಿ, ಚಾಮರದ ನೆತ ದ್ವಾಮಾಂಗ್ರಿ ತಳದಲ್ಲಿ. ಇದೇನು ಸತ್ಯವೋ ಅಸತ್ಯವೋ ನಾನರಿಯೇ, ಮಾಚದೆ ಪೇಳಮ್ಮ ಶ್ರೀಕಲ್ಪವಲ್ಲಿ. ಸಂದೇಹ ಬೇಡಮ್ಮ, ಈ ದಾಸನಲ್ಲಿ, ಈ ದಾಸನಲ್ಲಿ. ಸತ್ಯವನ್ನೇ ನುಡಿದಿರುವೆ ಆಂಜನೇಯ. ಆಂಜನೇಯ, ನೀನು ಯಾವ ಆಶ್ರಮ ಧರ್ಮ ನಿರತನಾಗಿರುವೆ? ಅಮ್ಮ, ನಾನು ಇರುವವರಿಗೆಲ್ಲ ಕಿರಿಯವನಾಗಿ ಬರುವವರಿಗೆಲ್ಲ ಹಿರಿಯನಾಗಿ ಹೀಗೇ ಇರಬೇಕೆಂಬ ಬ್ರಹ್ಮಚರ್ಯ ಆಶ್ರಮದಲ್ಲಿರುವೆನಮ್ಮ. ನೀನು ವಾನರ, ಶ್ರೀರಾಮಚಂದ್ರ ಮಾನವ.
ಈ ವಾನರನಿಗೂ ಆ ಮಾನವನಿಗೂ ಸ್ನೇಹ ಬೆಳೆದ ಬಗೆ ಹೇಗೆ? ಅಮ್ಮ, ತಮ್ಮನ್ನೇ ಹರಸುತ್ತಾ ಶ್ರೀರಾಮ ಲಕ್ಷ್ಮಣರು ತುಂಗಭದ್ರಾ ನಾಡಿನ ಋಷ್ಯಮುಖ ಪರ್ವತ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ಬೆಟ್ಟದಾಕಾರವಾಗಿ ಮಲಗಿದ್ದ ಕಬಂಧ ರಾಕ್ಷಸನ ಮೇಲೆ ಬೆಟ್ಟವೆಂಬ ಭ್ರಾಂತಿಯಿಂದಲೇ ಹತ್ತುತ್ತಿದ್ದರಮ್ಮ. ಆಗ ನನ್ನೊಡೆಯ ಸುಗ್ರೀವ ರಾಜೇಂದ್ರನ ಆಜ್ಞೆಯಂತೆ ಆ ಕಬಂಧನೆಂಬ ರಾಕ್ಷಸನ ರಹಸ್ಯವನ್ನು ನಾನೇ ತಿಳಿಸಿದೆನಮ್ಮ. ಆ ಕ್ಷಣವೇ ಆ ಪುರುಷೋತ್ತಮನು ತನ್ನ ಒಂದೇ ಒಂದು ಬಾಣದಿಂದ ಆ ಕಬಂಧನೆಂಬ ರಾಕ್ಷಸನನ್ನು ಸಂಹಾರ ಮಾಡಿಬಿಟ್ಟನಮ್ಮ. ದಂಡಕಾರಣ್ಯದಿದ್ದ ಕೋಟಿ ಕೋಟಿ ದೈತ್ಯರನ್ನೆಲ್ಲ ಶಿಕ್ಷಿಸಿ ಜನಪ್ರಿಯ ಜನನಾಯಕರಾಗಿ ಬಿಟ್ಟನಮ್ಮ. ಅಂದಿನಿಂದ ಆ ರಾಮನಿಗೂ ಈ ಹನುಮಂತನಿಗೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ನಿಕಟವಾದ ಸ್ನೇಹ ಬೆಳೆಯಿತಮ್ಮ. ಅಮ್ಮ, ಒಟ್ಟಿನಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುವುದಾದರೆ ಕಾವೇರಿ ನಾಡಿನ ಹಳ್ಳಿ ಹಳ್ಳಿಯ ಮನೆ ಮಕ್ಕಳೆಲ್ಲ ರಾಮನ ಬಂಟ ಹನುಮಂತ, ರಾಮನ ಬಂಟ ಹನುಮಂತ ಎಂದು ಹಗಲಿರುಳು ಹಾಡುತ್ತಿರುತ್ತಾರಮ್ಮ. ಶತಯೋಜನ ವಿಸ್ತಾರವಾದ ಕಡಲೊಡಲನ್ನು ಹೇಗೆ ದಾಟಿ ಬಂದೆ ಹನುಮ? ಪರೀಕ್ಷಿಸುವೆ ತಾಯಿ. ಪರೀಕ್ಷಿಸಿದರಲ್ಲವೇ ಹನುಮ ಸತ್ಯ ತಿಳಿಯುವುದು? ಅಮ್ಮ, ನನ್ನಂತೆಯೇ ಗುಡ್ಡಗಾಡಿನಲ್ಲಿ ಬೆಳೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸಿದ್ದ ಆ ಅಗಸ್ತ್ಯ ಮಹಾಮುನಿಯು ಸಪ್ತ ಸಾಗರವನ್ನು ಹೇಗೆ ಏಕಾಪೋಷಣ ಮಾಡಿದನಮ್ಮ? ಸತತ ಸಾಧನೆಯ ಕ್ರಿಯಾಸಿದ್ಧಿಯಿಂದ. ಅದೇ ಕ್ರಿಯಾಸಿದ್ಧಿ ಎಂಬ ಮಹಾವಿದ್ಯೆಯಿಂದಲೇ ಈ ನಿಮ್ಮ ಹನುಮ ಧ್ಯಾನ ಮನನಾದಿ ಸಾಂಖ್ಯ ಯೋಗಗಳನ್ನು ಕಲಿತವನಮ್ಮ. ಅಮ್ಮ, ನಿಮ್ಮ ರಮಣನ ನಾಮಸ್ಮರಣೆ ಮಾತ್ರದಿಂದಲೇ ತೆಂಕಣ ಕಡಲನ್ನು ಕಾಲುವೆಯೋಪಾದಿಯಂತೆ ದಾಟಿ ಬಂದೇನಮ್ಮ. ಈ ಘನತರವಾದ ವಿದ್ಯೆಯನ್ನೆಲ್ಲ ಯಾರಿಂದ ಕಲಿತೆ ಹನುಮ? ಮಾತೃದೇವೋ ಭವ. ಮಾತೃದೇವೋಭವವೆಂಬ ವೇದವಾಣಿಯ ಆಧಾರದ ಮೇಲೆ ಅಚಲವಾದ ನಂಬಿಕೆಯಿಟ್ಟು ಎಲ್ಲವನ್ನೂ ಎನ್ನೆತ್ತಮ್ಮನಿಂದಲೇ ಕಲಿತನಮ್ಮ. ಅಮ್ಮ, ಒಟ್ಟಿನಲ್ಲಿ ಈ ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ಗುರು ದೈವ ಯಾವುದು ಇಲ್ಲವೆಂದೇ ನನ್ನ ಭಾವನೆ ಅಮ್ಮ. ನಿಜವೇ ಹನುಮ, ನಿಜ. ಅದಂತಿರಲಿ, ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಂದ ನೀನು ಕಲಿತ ವಿದ್ಯೆ ಯಾವುದು? ಮಾತಾ ರಾಮ ಮತ್ಪಿತಾ ರಾಮಚಂದ್ರ ಭ್ರಾತಾ ರಾಮೋ ಮತ್ಸಖಾ ರಾಘವೇಶಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳು ನಾಣ್ಯಂ ದೈವಂ ನೈವ ಜಾನೆ ನ ಜಾನೆ. ಅಮ್ಮ, ನೀವಿನ್ನು ಈ ಕಾಡು ನಾಡಿನ ಕಪಿಯನ್ನು ಪರೀಕ್ಷಿಸದೆ ಮನಸಾ ಒಪ್ಪಿದಲ್ಲಿ ಬನ್ನಿ, ಬಂದು ಈ ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ನಿಮ್ಮನ್ನು ಕ್ಷಣಾರ್ಥ ಕಾಲದಲ್ಲಿ ಎನ್ನಪ್ಪ ಶ್ರೀರಾಮಚಂದ್ರನ ಬಳಿಗೆ ಕರೆದೊಯ್ದು ಬಿಡುವೆನಮ್ಮ. ದೂರ ತೊಲಗು ಮಾಯಾವಿ ರಾವಣ! ಅಮ್ಮ ಎಂದು ಅತಿ ವಿನಯದಿಂದ ಕರೆದು ನನ್ನನ್ನು ಮತ್ತೆಲ್ಲಿಗಾದರೂ ಕರೆದೊಯ್ದು ಕಾಮರೂಪ ತಾಳಿ ನನ್ನನ್ನು ಕಾಡಿಸಲೇಬೇಕೆಂದು ಬಂದಿರುವೆಯಾ ಪಾಪೆ? ಅಯ್ಯೋ ಅಮ್ಮ, ಇಲ್ಲಮ್ಮ, ನಾನೇನು ಮಾಡಲಿ, ನಾನೇನು ಮಾಡಲಿ? ಶ್ರೀರಾಮಚಂದ್ರ ದೇವಾ ರಘುವೀರ
ಈ ನಿನ್ನ ಮೂರ್ತಿವಂತ ಸ್ವರೂಪವನ್ನಾದರೂ ಈ ಹನುಮಂತನ ಹೃದಯದಲ್ಲಿ ನಿಲ್ಲಿಸು. ಎದೆ ಬಗೆದಾದರೂ ಸೈ ಮಾತೆ ನನ್ನನ್ನು ನಂಬುವಂತೆ ಮಾಡಿ ನನ್ನ ದೂತ ಲಕ್ಷಣವನ್ನು ನಿತ್ಯ ಸತ್ಯವನ್ನಾಗಿಸುತ್ತೇನೆ, ನಿತ್ಯ ಸತ್ಯವನ್ನಾಗಿಸುತ್ತೇನೆ. ಇಲ್ಲ ಇಲ್ಲ, ಎದೆ ಬಗೆದುಕೊಂಡರಲ್ಲ, ಹಿಂತಿರುಗಿ ಹೋಗಿ ಶ್ರೀರಾಮಚಂದ್ರನನ್ನೇ ಕರೆದು ತಂದರು. ಇವೆಲ್ಲವೂ ಹಾವಾಡಿಗನ ಮೋಡಿ ಎಂದು ಮೂದಲಿಸಿ ಬಿಡುತ್ತಾಳೆ ಮಾತೆ. ನಾನೇನು ಮಾಡಲಿ ಶ್ರೀರಾಮಚಂದ್ರ, ದೇವ ರಘುವೀರ? ಮರೆತಿದ್ದೆ ಮರೆತಿದ್ದೆ ಮರೆತಿದ್ದೆ. ಅಮ್ಮ, ಇದೇನೋ ಮಾಯಾ ಮುದ್ರಿಕೆಯೋ? ಇಲ್ಲಮ್ಮ, ಇದು ಮಾಯಾಮುದ್ರಿಕೆ ಅಲ್ಲಮ್ಮ, ಶ್ರೀರಾಮ ಘನಮುದ್ರಿಕೆಯಮ್ಮ. ರಾಮ ಘನ ಮುದ್ರಿಕೆ, ಶ್ರೀರಾಮ ಘನ ಮುದ್ರಿಕೆ ಎಲ್ಲಿ? ಕೊಡು ನೋಡು. ಕೊಡು ಕೊಡು ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗಣ್ಣನ ಮಗ್ಗಿ ನಿಮ್ಮ ಹನುಮಂತ. ಮತ್ತೇನನ್ನ ಬೇಕು? ಹೆತ್ತ ತಾಯಿಯು ತನ್ನ ಮಗುವನ್ನು ಪ್ರೀತಿಯಿಂದ ಕರೆಯುವಂತೆ ಮಾರುತಿ ಕೊಡೋ ಎಂದು ಕರೆಯಬೇಕಮ್ಮ. ಆಗಲಿ ಕೊಡೋ ಮಾರುತಿ. ಧನ್ಯನಾದನಿ ಭುವನದೊಳಗೆ ಎನಗಿನ್ನು ಸಮರಾರು ಏಳೇಳು ಲೋಕದೊಳಗೆ. ಅನುಮಾನ ದುಮ್ಮಾನ ಇನ್ನದೇಕೆ ಅನುವಿಂದ ಸ್ವೀಕರಿಪುದು ಶ್ರೀರಾಮ ಘನ ಮುದ್ರಿಕೆ. ರಾಮ ಘನ ಮುದ್ರಿಕೆ. ಮಂಗಳದಾಯ ಮುದ್ರಿಕೆ, ತುಂಗಾನಂದ ಪ್ರದಾಯಕ ಮುದ್ರಿಕೆ. ಶ್ರೇಯವಂತನಾಗಿ ಬಾಳು ಹನುಮ. ಹಾಗೆಯೇ ನೀನು ನನ್ನನ್ನು ಕಾಣಲು ಬಂದ ನೆನಪಿಗಾಗಿ ಈ ಚೂಡಾಮಣಿಯನ್ನು ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೆ ಒಪ್ಪಿಸಿಬಿಡು. ತೆಗೆದುಕೋ. ಅಮ್ಮ, ಎನ್ನಪ್ಪ ಶ್ರೀರಾಮಚಂದ್ರನಿಗೆ ಏನಂತ ತಿಳಿಸಲಮ್ಮ? ನಾನು ಜನಕ ರಾಜೇಂದ್ರನ ಸಾಕು ಮಗಳಷ್ಟೇ ಅಲ್ಲ, ದಶರಥ ರಾಜನ ಹಿರಿಯ ಸೊಸೆಯಷ್ಟೇ ಅಲ್ಲ, ಶ್ರೀರಾಮಚಂದ್ರನ ನಿಜ ಧರ್ಮ ಪತ್ನಿ ಎಂಬುದು ಎಷ್ಟು ಸತ್ಯವೋ, ಪ್ರಚಂಡ ರಾವಣ ಮಹಾಬ್ರಾಹ್ಮಣನ ಹಿರಿಯ ಮಗಳೆಂಬುದು ಅಷ್ಟೇ ಸತ್ಯ ಎಂಬುದನ್ನು ನನ್ನ ಸ್ವಾಮಿಗೆ ತಿಳಿಸಿಬಿಡು. ಅಷ್ಟೇ ಅಲ್ಲ, ಇನ್ನೊಂದು ಮಾಸದ ಅವಧಿಯೊಳಗೆ ನನ್ನನ್ನು ಇಲ್ಲಿಂದ ಬಂಧ ಮುಕ್ತಗೊಳಿಸದಿದ್ದಲ್ಲಿ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿರುವ ಪರಮ ಗುರಿ ಎಂಬುದನ್ನು ಅವರಿಗೆ ಅರುಹಿಬಿಡು. ರಕ್ಕಸರು ಇತ್ತಲೇ ಬರುತ್ತಿರುವಂತಿದೆ. ನೀನೀಗಲೇ ಇಲ್ಲಿಂದ ಹೊರಟು ಹೋಗು, ಹೊರಟು ಬಿಡು. ಹೆದರಬೇಡಿ ತಾಯಿ,
ಲೋಕಾಂತರಗಳನ್ನೇ ಕಟ್ಟಾಳಿ ಬಾಳುತ್ತಿರುವ ಆ ಪರ್ನಾರಿ ಚೋರ ರಾವಣನನ್ನು ಸಂದರ್ಶಿಸಿ ಸಂಧಾನ ಮಾಡಿಕೊಂಡೇ ಹಿಂದಿರುಗುತ್ತೇನೆ. ಜೈ ಮಂತ್ರಬಲಿ. ಜಯ ವಿಜಯೀ ಭವ, ಜಯ ವಿಜಯೀ ಭವ. ಅಷ್ಟಾಂಗ ಯೋಗ ಗರಿಷ್ಠ, ಜಗಜ್ಯೇಷ್ಠ, ಸುಶ್ರೇಷ್ಠ ಬ್ರಹ್ಮರ್ಷಿಯೇ, ನಮಸ್ತೆ 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 ನಮಃ. ಕಾಲಭೈರವ, ನಿನ್ನ ಅನಿರೀಕ್ಷಿತ ಅನಪೇಕ್ಷಿತ ಆಗಮನಕ್ಕೆ ಕಾರಣವೇನು? ಆಕಸ್ಮಿಕ ಅಂದರೆ ಅರಸೆ, ಕಾಲನಿಗೂ ಕಾರ್ಗಲ್ಲಲಾದ ನಿನ್ನಲ್ಲಿ ಮನಸ್ಸಾಕ್ಷಿಯಾಗಿ ಮಹತ್ತರವಾದದನ್ನ ಬಯಸಿ ಬಂದಿದ್ದೇನೆ. ಮನ್ನಿಸಿ ನಡೆಸಿಕೊಡುವೆಯಾ? ಕಾಲಭೈರವ, ಪ್ರತ್ಯಕ್ಷ ಲೋಕಾಧ್ಯಕ್ಷನಾದ ಈ ಪ್ರಚಂಡ ರಾವಣನಲ್ಲಿ ನೀನು ಸಹ ಬಿಂಕದ ಮಾತನಾಡಿ ಸಂಶಯ ಪಡುವೆಯಾ? ನೀನು ಕಾಲಪುರುಷನಾದರೆ ನಾನು ಕೋರ್ಣ ಪುರುಷನೆಂಬುದನ್ನ ಮರೆತೇ ಬಿಟ್ಟೆಯ ಮಹಾಶಯ. ಹೇಳು, ನೋವೇ ಇಲ್ಲದ ನಿನ್ನ ಲೀಲಾ ವಿನೋದಕ್ಕೆ ನನ್ನಿಂದಾಗಬೇಕಾದ ಸಹಾಯವೇನೆಂಬುದನ್ನ ನಿರ್ಭೀತಿಯಿಂದ ಹೇಳು. ಅರಸೆ, ಈ ಅನಂತಾಖಂಡ ಕಾಲಚಕ್ರ ಸುತ್ತಿನಲ್ಲಿ ಸ್ವಯಂ ಸಾಹಸಿ ಎಂದರೆ ನೀನೇ ಮಹಾಶಯ. ನಿನ್ನಂಥವನು ಕಾಡಿಸಿ ಪೀಡಿಸುತ್ತಿರುವ ಆ ಸೂರ್ಯಚಂದ್ರಾದಿ ನವಗ್ರಹಗಳನ್ನ ಬೆನ್ನು ತುಳಿದು ಮುನ್ನೆಚ್ಚರಿಕೆಯಿಲ್ಲದೆ ಮೈಮರೆತಿರುವೆಯಲ್ಲ, ಇದೆಯೋ ನಿನ್ನ ಪುಣ್ಯಶಕ್ತಿಯ ಫಲ, ಪ್ರಚಂಡತೆಯ ಛಲ, ಪರಾಕ್ರಮದ ಬಲ. ಮತ್ತೇನು ಮಾಡಬೇಕು ಕಾಲಭೈರವ? ಆ ಪರಕ್ರೀಡಗನ ಕೇಡುಗರಿಗೆ ಕಾಡುಗೊಲೆಯಾದ ನೀನು ಕೆಡುಕರ ಎಡಬೆಟ್ಟಿ ನಡೆಯಬೇಕಲ್ಲವೇ? ಓ, ಅಷ್ಟೇ ತಾನೇ? ತಥಾಸ್ತು. ದುಡುಕಬೇಡ. ಮಹಾಯೋಗದಾತರು ಮಹರ್ದಶಾನಾಥರು ಆದ ಸೃಷ್ಟಿಯ ಎಲ್ಲ ವ್ಯಾಪಾರ ಸೂತ್ರಗಳನ್ನು ಹಿಡಿದಾಡಿಸಬಲ್ಲ ಮಹಾಪ್ರಬಲರೇ ಆ ನವನಾಯಕರಾದ ನವಗ್ರಹಗಳು. ಗರ್ವದಿಂದ ಅವರನ್ನು ಕೆಣಕಿ ಯೋಗಭಂಗ ಮಾಡಿಕೊಳ್ಳಬೇಡ. ವಿಭೀಷಣ, ನಾನು ಬೃಹತ್ ಬ್ರಹ್ಮಾಂಡ ಜಾತಕ ಕುಂಡಗಳನ್ನೇ ಎಂದು ಮುಂದೆ ಬಿಡಲವಲ್ಲ ಮಹಾಬ್ರಾಹ್ಮಣ. ಹಾಗೆಂದು ಅಹಂ ಬ್ರಹ್ಮತ್ವದಿಂದ ಆ ನವಗ್ರಹಗಳ ಎದೆಮೆಟ್ಟಿದ್ದೆ. ಆದರೆ ನಿನ್ನ ವಿರಾಟ್ ವೈಭವ ಜೀವನ ಪತನದ ಪ್ರಪ್ರಥಮ ದಿನ ಹಿಂದೆ ಆದೀತು. ಎಚ್ಚರಿಕೆ. ಕಾಲಭೈರವ, ಈ ನನ್ನ ದಾಯಾದಿ ವಿಭೀಷಣನಿಗೆ ನಿನ್ನ ಪ್ರತ್ಯುತ್ತರವೇನು? ಅರಸೆ, ದಾಯಾದಿಗಳೆಲ್ಲ ನ್ಯಾಯವಾದ ಹೇಳಲಾದೀತೆ. ನಿಜವನ್ನೇ ನುಡಿಯುವುದಾದರೆ ಆ ವಿಭೀಷಣನನ್ನು ನಿನ್ನ ತಮ್ಮನಾಗಿ ಕರುಣಿಸಿರುವುದೇ ಆ ಕಾಣದ ಕೈ ಮಾಡಿರುವ ಪರಮ ಅನ್ಯಾಯ. ಬಾಪು ಭೈರವ, ನ್ಯಾಯವಾದಿ ಎಂದರೆ ನೀನೇ ಮಹಾಶಯ. ಎಲ್ಲವೋ ನವಗ್ರಹಗಳಿರ, ಇನ್ನು ಮುಂದೆ ನಿಮ್ಮ ಹುಪ್ಪಿ ಕೊಪ್ಪಿದ ಎಲೆಗಳನ್ನ ಮೇಲ್ಮುಖರಾಗಿ ನನ್ನ ಪೋದ ಸೇವೆಗೆಂದು
ಇಳಿಸಲಾಗಿಡಿ. ಇಳಿಯಿತೆ. ಯುವರಾಜ ಅಕ್ಷಾದಿ ರಾಕ್ಷಸರನ್ನೆಲ್ಲ ನಿರ್ಲಕ್ಷ್ಯದಿಂದ ಧ್ವಂಸ ಮಾಡಿದ ಆ ರಾಮನ ರಾಯಭಾರಿಯದ ಕೆಟ್ಟ ಕೊಡಗನನ್ನ ಕಟ್ಟಿ ತಂದೆಯಾ? ಜೈ ಶ್ರೀರಾಮ್. ಬ್ರಹ್ಮಾಸ್ತ್ರದಿಂದಲೇ ಬಂಧಿಸಿ ತಂದಿದ್ದೇನೆ. ಬ್ರಹ್ಮಾಸ್ತ್ರ? ಸಾಮಾನ್ಯ ಅಸ್ತ್ರಗಳಿಗೆ ಸಗ್ಗದ ಈ ಕೋಡಗ ವಾನರ ಮಾತ್ರನಾದರೂ ಸೂರ್ಯಕೋಟಿ ತೇಜೋವದನಾಗಿ ರಾರಾಜಿಸುತ್ತಿದ್ದಾನಲ್ಲ. ಕಾಲಭೈರವ, ಇಂದ ನಾನು ಕೈಲಾಸ ಪರ್ವತವನ್ನೆತ್ತು ಚೆಂಡಾಡುತ್ತಿದ್ದಾಗ ನನಗೆ ಎದರಿ ಬೆಚ್ಚಿ ಬೆದರಿ ಶಾಪವನ್ನಿಟ್ಟ ಆ ನಂದೀಶ್ವರನೇ ಇವನಾಗಿರಬಹುದೇ? ಅವನು ಯಾರಾದರೇನಂತೆ? ಈ ರಾಜಸಭೆಯಲ್ಲಿ ಸುತ್ತಲೂ ಯಾರಿಗಾಗಿ ಅರಸುತ್ತಿದ್ದಾನೆ ಕೇಳು ಮಹಾಶಯ. ಏ ರಾಮರಾಯಭಾರಿ, ಈ ರಾಜಸಭೆಯಲ್ಲಿ ಯಾರಿಗಾಗಿ ಅರಸುತ್ತಿರುವೆ? ಈ ರಾಜ್ಯಸಭೆಯಲ್ಲಿ ರಾವಣನೆಂಬುವವನು ಯಾರು ಮಹಾಶಯ? ಏ ಎಲವ ಕಪಿ, ರಾವಣೇಂದ್ರ, ನಾನಾರೆಂಬುದು ನಿನಗಾಗಲೇ ಅರಿವಾಗಿರಬಹುದು. ಆದರೂ ಮತ್ತೊಮ್ಮೆ ಒತ್ತಿ ಒತ್ತಿ ಹೇಳುತ್ತಿದ್ದೇನೆ. ಅಂಜನಾ ಸಂಜಾತನಾಗಿ ನಿನ್ನ ಸಾಮಂತ ವಾಯುವಿನ ಪುತ್ರನೆನಿಸಿ ಬದುಕಿ ಬಾಳುತ್ತಿರುವ ಹಂಪೆಯ ನಾಡಿನ ಹಮ್ಮೀರ ವೀರನಾದರೂ ನಿನ್ನ ಹಿತವನ್ನೇ ಬಯಸುವ ಮಿತ್ರನೂ ಹೌದು. ವಾನರೊಡನೆ ಮಿತ್ರತ್ವವನ್ನೇ ಆಗಲಿ ಅಥವಾ ಭ್ರಾತೃತ್ವವನ್ನೇ ಆಗಲಿ ಬಯಸಿ ಬಾಳತಕ್ಕಂಥವನು ಓ ನಿನ್ನ ಕೋದಂಡರಾಮನೇ, ಪರಂತು ಏ ಪ್ರಚಂಡ ರಾವಣನಲ್ಲ. ಈ ಪ್ರತಿಷ್ಠೆಯೇ ನಿನಗೆ ಕಾರಣೀಭೂತವಾದ ಮೃತ್ಯು. ಮೃತ್ಯು? ಮೂರ್ಖ! ಮೃತ್ಯು ನನ್ನ ಅಂಗೈನ ರಂಗಭೂಮಿಯಲ್ಲಿ ತಕ ಥೈ ಅಂತ ನೃತ್ಯಗಾತೆ. ಏನು? ನಿನ್ನ ಅಂಗೈನಲ್ಲೇ ಅಂದ ಮೇಲೆ ನಿನ್ನ ಅಂಗೈನಲ್ಲೇ ಇದೆ ನಿನ್ನ ಭಾಗದ ಅಪಮೃತ್ಯು, ಅಪಜಯ. ಅಪಜಯ ಅಪಜಯ ಎಂಬುದು ಈ ರಾವಣನ ಹೆಸರಿನಲ್ಲೇ ಇಲ್ಲ. ಹಾಗಾದರೆ ಅನೇಕ ಬಾರಿ ಅಪಜಯ ನೊಂದಿರುವ ರಾವಣನ ಇತಿಹಾಸವನ್ನೇ ಕೇಳಿರುವೆನಲ್ಲ, ಆ ರಾವಣನಾರು? ಅವರ್ಯಾವರೋ ಈ ರಾವಣರಲ್ಲಿ ಯಾರಾದರೊಬ್ಬರು ಇರಬಹುದು. ಸುಳ್ಳು. ಮಾತು ಮಾತಿಗೂ ಪ್ರಚಂಡ ರಾವಣ ಎಂದು ಪ್ರತಿಷ್ಠೆ ಕೊಚ್ಚಿಕೊಳ್ಳುತ್ತಿರುವ ನೀನೇ ಅನೇಕ ಬಾರಿ ಅಪಜಯ ನೊಂದಿರುವೆ. ರಾವಣೇಂದ್ರ, ಮರೆತಿದ್ದರೆ ನೆನಪು ಮಾಡಿಕೋ. ಕೈಲಾಸವನೆತ್ತಿ ತೋಳ್ಗಳು ಉಳುಕಿರೆ, ಕೈಲಾಸವನೆತ್ತಿ ತೋಳ್ಗಳು ಉಳುಕಿರೆ, ಆಡಿದ ಘನ ಭೀಷಣ ರಾವಣ ನೀನೇ ತಾನೇ, ವೀರ ಶಿರೋಮಣಿ ನೀನೇ ತಾನೇ. ದೃಢನದನುವನಂದು ಬಿಡಿದು ಬಾಗಿಪೆನೆಂದು, ದೃಢನದನುವನಂದು ಬಿಡಿದು ಬಾಗಿಪೆನೆಂದು, ಅಡಿಯಲ್ಲಿ ಸಿಲುಕಿದ ಭೀಮ ಪರಾಕ್ರಮಿ, ಅಡಿಯಲ್ಲಿ ಸಿಲುಕಿದ ಭೀಮ ಪರಾಕ್ರಮಿ ನೀನೇ ತಾನೇ, ವೀರ ಶಿರೋಮಣಿ ನೀನೇ ತಾನೇ. ಹತ್ತು ತಲೆ ಹುಳುವೆಂದು ವಾಲಿಯು ನಿನ್ನ ತಂದು, ಹತ್ತು ತಲೆ ಹುಳುವೆಂದು ವಾಲಿಯು ನಿನ್ನ ತಂದು, ಅಂಗದನ ತೊಟ್ಟಿಲಿಗೆ ಕಟ್ಟಿರಲಂದು, ಅಂಗದನ ತೊಟ್ಟಿಲಿಗೆ
ಕಟ್ಟಿರಲಂದು ಜೋ 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 ಅಂಗದನ ತೊಟ್ಟಿಲಿಗೆ ಕಟ್ಟಿರಲಂದು ಒದೆಗಳ ತಿಂದವ ಒದೆಗಳ ತಿಂದವ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ಕಪಟ ರೂಪದಿ ಬಂದು ಸೀತೆಯ ಕದ್ದು ತಂದ, ರೂಪದಿ ಬಂದು ಸೀತೆಯ ಕದ್ದು ತಂದ, ರಿಪುಕುಲ ಭೀಕರ ಚೋರಾಗ್ರೇಸರ, ರಿಪುಕುಲ ಭೀಕರ ಚೋರಾಗ್ರೇಸರ, ಕಳ್ಳ ಸುಳ್ಳ ಕಳ್ಳ ಸುಳ್ಳ ಸುಂಟ ತುಂಟ ದಶಗಂಟ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ರಾವಣೇಂದ್ರ, ನೀನು ಮಾಡಿರೋ ಪರನೈರ್ ಚೌರ್ಯ ಇವು ಎಷ್ಟು ಕಾಲ ಇರುವುದೆಂದು ನೀನು ಬಲ್ಲೆಯ? ಆಂಜನೇಯ, ಕಾಡದ ಕೈ ನಿಯಮದಂತೆ ಕೊಡಬೇಕಾದುದನ್ನೆಲ್ಲ ಬಿಟ್ಟು ಕೊಡಬಾರದನ್ನೆಲ್ಲ ಕೊಟ್ಟು ಇಡೀ ವಿಚಿತ್ರ ಸೃಷ್ಟಿಯನ್ನೇ ಕಟ್ಟಾಳಿ ಬಾಳಿ ಕೇಕೆ ಹಾಕುತ್ತಿರುವ ಆ ಇಡೀ ಅಷ್ಟದಿಕ್ಪಾಲಕರೆಲ್ಲರೂ ಈ ಪ್ರಚಂಡ ರಾವಣ ಮಹಾಬ್ರಾಹ್ಮಣನ ಎಡಗಾಲಿನ ಅಂಗುಷ್ಟದಲ್ಲಿ ತ್ರಾಹಿ ತ್ರಾಹಿ ಎಂದು ತರಗುಟ್ಟುತ್ತಿರುವಾಗ ಕೇವಲ ಪರನಾರಿ ಚೋರದ ಪಾಪಾಚಾರಕ್ಕಾಗಿ ನಿನ್ನಂತಹ ಕೋಟಿ ಕೋಟಿ ಕಿಷ್ಕಿಂದಿಯೋ ವಾನರಿಂದಲೇ ಆಗಲಿ ಅಥವಾ ಆ ಅಯೋಧ್ಯೆಯ ರಾಮ ಲಕ್ಷ್ಮಣರಿಂದಲೇ ಆಗಲಿ ನನ್ನನ್ನು ಶಿಕ್ಷಿಸಲು ಕಾಲಾಂತರದ ಕಲ್ಪನೆಯ ಕನಸಿನಲ್ಲಾದರೂ ಸಾಧ್ಯವಿದೆ. ರಾಮರಾಯ ಬೋರಿ. ರಾವಣೇಂದ್ರ, ನಿನ್ನಿ ಬಾಹುಬಲ, ನಿನ್ನಿ ಹಸ್ತೈಶ್ವರ್ಯ, ನಿನ್ನಿ ದುರಾಂಕಾರ ಇವೆಲ್ಲವೂ ನಿನ್ನೊಡನೆ ಎಷ್ಟು ಕಾಲವಿರುವುದು ಬಲ್ಲೆಯ? ಎಣ್ಣೆ ಇರುವ ತನಕ ಶಿಲೆದೀವಿಗೆ ಉರಿಯುವಂದದಿ, ಪುಣ್ಯವಿರುವ ತನಕ ನಿನ್ನೆಲ್ಲ ಐಸಿರಿಯು ಇರ್ಪುದೋ, ಪುಣ್ಯ ತೀರಿದ ಮರುಕ್ಷಣವೇ ಪುಣ್ಯ ತೀರಿದ ಮರುಕ್ಷಣವೇ ಎಣ್ಣೆ ತೀರಿದ ದೀಪದಂದದಿ ನಿನ್ನೆಲ್ಲ ಐಸಿರಿಯು ತಣ್ಣಗಾಗುವುದೋ ತಣ್ಣಗಾಗುವುದೋ. ಭಲೆ ಆಂಜನೇಯ, ವಾನರ ಮಾತ್ರನಾದರೂ ನಿಜವನ್ನೇ ನುಡಿದಿರುವೆ. ಪ್ರಭು, ಪ್ರಕ್ಷುಬ್ಧನಾಗದೆ ಪರ್ಯಾಲೋಚಿಸಿ ನೋಡು. ಹಿತವಚನವನ್ನು ನುಡಿಯುವ ಈ ವಾಯುಪುತ್ರನು ನಿಜವಾಗಿಯೂ ಕಿಷ್ಕಿಂಧೆಯ ರಾಜಕಾರಣಿಯೇ ಸರಿ. ಕಾಲಭೈರವ, ಕಿಷ್ಕಿಂಧೆಯ ವಾನರೆಲ್ಲರೂ ಮಹಾ ರಾಜಕಾರಣಿಗಳಂತೆ. ರಹಸ್ತ, ಶತ್ರು ಪಕ್ಷವನ್ನು ಉತ್ಪ್ರೇಕ್ಷಿಸಿ ಮಾತನಾಡುವ ಯಾರಾದರೂ ಸೈ ನನ್ನ ಅರಮನೆಯಿಂದಲೇ ಹೊರ ತಳ್ಳಿಸಿಬಿಡು. ಪ್ರಭು, ಎಲುಬಿಲ್ಲದ ನಾಲಿಗೆ ಇದೆ ಎಂದು, ಪರಿವಾರ ದೇವತೆಗಳ ಬಲವಿದೆ ಎಂದು ಬಾಯಿಗೆ ಬಂದಂತೆ ಬಡಬಡಿಸಿ ನುಡಿಬೇಡ. ತಾಳಿಬಾಳು ಲಂಕೇಶ್ವರ, ತಾಳಿಬಾಳು. ಇಲ್ಲವಾದಲ್ಲಿ ಕುಲಕ್ಕೆ ಶತ್ರು ಕೊಡಲಿ ಕಾವು ಎಂಬ ದ್ರಾವಿಡ ಗಾದೆ ಅನುಭವ ವೇದ್ಯವಾದೀತು. ರಹಸ್ತ, ಮುಖ ದಾಕ್ಷಣ್ಯವೇಕೆ? ಸರ್ವಾಧಿಕಾರಿಯಾದ ಈ ಪ್ರಚಂಡ ರಾವಣನ ವಿರುದ್ಧವಾಗಿ ಮಾತನಾಡುವ ಯಾರಾದರೂ ಸರಿ ಅವರು ಈ ದೇಶದ ಎಲ್ಲೆಯಲ್ಲಿ ಏರಕೊಡದು. ಜಾಗ್ರತೆ, ಹೊರಗೆ ತಳ್ಳಿಸಿಬಿಡು. ಇದೇನಿದು? ರಾವಣನ ರಾಜಸಭೆಯಲ್ಲಿ ಗಂಡರುಗಳು ಯಾರೂ ಇಲ್ಲವೇ?
ನಿನಗೂ ನಿದ್ರಾಭಂಗವಾಯಿತೆ. ಅಂದ ಮೇಲೆ ಮುಗಿಯಿತು, ಯುದ್ಧ ಸಿದ್ಧವಾದಂತೆಯೇ. ಅಣ್ಣನ ವಿರುದ್ಧ ಮಾತನಾಡುವ ಸೊಕ್ಕೆ ನಿನಗೆ ಎನ್ನಂತಹ ಹಗಗಳನ್ನು ಬಗಳು ಸಂಧಿ ಲೋಕದವರನ್ನು ಈ ಜಗತ್ತಿನಲ್ಲಿ ಇರಿಸಬಹುದು. ಶತಮಾಸ ಶಿವರಾತ್ರಿಗಳ ಮಧ್ಯೆ ಈ ಕುಂಭಕಣದಲ್ಲಿ ಎಚ್ಚರವಾದನೆಂದರೆ ಯಾವುದಾದರೊಂದು ಯುದ್ಧ ಪ್ರಾರಂಭವಾಗಲಿದೆ. ಹೆದ್ದರಾಗು ಭ್ರಾತೃದ್ರೋಹಿ. ಎಚ್ಚರಿಕೆ ಕುಂಭಕರ್ಣ, ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದರೆ ಈ ಶ್ರೀಮಂತ ಧೀಮಂತ ಸಾರ್ವಭೌಮನ ಸಭಾಂಗಣವು ಅಣ್ಣ ತಮ್ಮಂದಿರ ರಕ್ತ ತರ್ಪಣದ ರುದ್ರ ಬೀಗರ ಕ್ಷುದ್ರ ಸಮರಾಂಗಣವಾದೀತು. ಎಚ್ಚರಿಕೆ ಸಾರ್ವಭೌಮ, ಈ ವಿಭೀಷಣನು ಸಹ ರಾವಣ ಕುಂಭಕರ್ಣರಂತೆ ಪೌಲಸ್ತ್ಯ ವಂಶೋತ್ಪನ್ನನೇ, ಕೈಕಸ ಗರ್ಭಸಂಜಾತನೇ. ನೆನಪಿರಲಿ, ನಾನೀಗ ಈ ಸಾರ್ವಭೌಮನ ಸಭೆಯಿಂದಷ್ಟೇ ಅಲ್ಲ, ಈ ದೇಶದ ಎಲ್ಲೆಯಿಂದಲೇ ಒಬ್ಬಂಟಿಗನಾಗಿ ನಿರಾಯುಧನಾಗಿ ಹೋಗುತ್ತಿದ್ದೇನೆ. ಆದರೆ ಹೋಗುವ ಮುನ್ನ ನಿನಗೆ ಹೇಳಬೇಕಾದ್ದನ್ನು ಹೇಳಿಯೇ ಹೋಗುತ್ತೇನೆ. ಈ ಕ್ಷಣದಿಂದಲೇ ಜಾಗೃತನಾಗು. ನಿನ್ನ ಕೋಟೆ ಕೊತ್ತಲಗಳನ್ನು ಭದ್ರಪಡಿಸಿಕೋ. ನಿನ್ನ ಶತ್ರುಂಜಯ ಶಸ್ತ್ರಾಸ್ತ್ರಗಳನ್ನು ತುಕ್ಕು ಹಿಡಿದಂತೆ ಕಣ್ಣಿಟ್ಟು ಕಾಪಾಡು. ನಿನ್ನ ಸಮಸ್ತ ಸೇನಾ ನಾಯಕರನ್ನು ಹುರಿದುಂಬಿಸು. ಲಂಕೇಶ್ವರ, ಮತ್ತೊಂದು ಮಾತನ್ನು ಮರೆಯದೆ ನೆನಪಿನಲ್ಲಿಡು. ನಿನ್ನ ಮಹಾಸತಿ ಮಂಡೋದರಿಯ ಮಾಂಗಲ್ಯದಾರದ ಮಣಿಗಂಟನ್ನು ಮತ್ತೊಮ್ಮೆ ಭದ್ರಪಡಿಸು. ಇದೋ ನಮ್ಮೀರ್ವರ ಬಾಂಧವ್ಯಾನುಬಂಧದ ಅಂತಿಮ ಪ್ರಣಾಮಗಳು. ಇನ್ನು ನಮ್ಮೀರ್ವರ ಸಮ್ಮಿಲನ ರಣಾಂಗಣದಲ್ಲಿ. ಹೌದು, ವಿಶಿಷ್ಟ ಸೃಷ್ಟಿಯೇ ಬೆಚ್ಚಿ ಬೆರಗಾಗಿ ಬಿಮ್ಮನೆ ನೋಡುತ್ತಿರುವ ರುದ್ರ ರಮಣೀಯ ರಾಮ ರಾವಣರ ರಣಾಂಗಣದಲ್ಲಿ. ಕಾಲಭೈರವ, ರಾಮ ರಾವಣರ ಸಮರಾಂಗಣ. ಆ ಕಾಲವು ಆದಷ್ಟು ಬೇಗ ಬರಲಿ. ಬೇಡ ರಮಣೇಂದ್ರ, ಬೇಡ. ಈ ಸಂಗ್ರಾಮದಲ್ಲಿ ನಿನಗೆಂದಿಗೂ ಜಯವಿಲ್ಲ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೈವ ಎಂಬ ನಾಡಗಾದೆಗೆ ಅನುಗುಣವಾಗಿ ಎನ್ನಪ್ಪ ಶ್ರೀರಾಮಚಂದ್ರನಿಂದ ಪಾದಪೂಜೆ ಮಾಡಿಸಿಕೋ. ಅಂದರೆ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ಕರೆತಂದು ಮಂಗಳಾ ಸ್ನಾನ ಮಾಡಿಸಿ ಈ ಸಭಾಂಗಣದ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ಕಾಯ ವಾಚ ಮನಸ ನೀನು ಮಾಡಿರುವ ಪರನಾರಿ ಚೌರ್ಯ ಮಹಾಪರಾಧವಾಯಿತೆಂದು ರಾಮರಾಮ ಎಂದು ರಾಮದೂತನಾದ ನನ್ನ ಕಾಲಿಗೆ ಬಂದು ನಮಸ್ಕರಿಸು. ಇಲ್ಲ ರಾವಣೇಂದ್ರ, ರಾಮದೂತನಾಗಿ ಬಂದಿರುವ ಇವನನ್ನು ರಾಕ್ಷಸತನದಿಂದ ಕೊಲ್ಲುವುದು ಸಾರ್ವಭೌಮನಾದ ನಿನಗೆ ಶೋಭೆ ತರುವುದಿಲ್ಲ. ಮತ್ತೇನು ಮಾಡಬೇಕು ಕಾಲಭೈರವ? ನನ್ನ ಕಾಲಿಗೆ ನಮಸ್ಕರಿಸು ಎಂದು ಈ ಆಳಿಸಿ ಮಾತಾಡಿದ ಈ ಮದಾಂಧ ಮಂಗನಿಗೆ ನೆನಪಿಡುವಂತೆ ಮಾಡಬೇಕಾದ ಏನು? ಈ ಕೋಡಗನಿಗೆ ಮುಖ್ಯವಾದ ಅಂಗ ಎಂದರೆ ಲಾಂಗೋಲ. ಅದನ್ನು ವಿರೂಪಗೊಳಿಸದರಾಯಿತು. ರಹಸ್ತ ತೈಲದಿಂದ ನೆಂದ ವಸ್ತ್ರಗಳನ್ನು ಈ ಮಂಗನ ಬಾಲಕ್ಕೆ ಸುತ್ತಿ ಬೆಂಕಿ ಹಚ್ಚಿಸಿ ಬಿಡು. ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ, ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ, ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ, ಕೋದಂಡ ರಾಮ. ರಾಜೀವ ನೇತ್ರ,
ರಮಣೀಯ ಗಾತ್ರ ಸೀತಾ ಕಳತ್ರ ಪಶುಪತಿ ಮಿತ್ರ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ ಶುದ್ಧ ಬ್ರಹ್ಮ ಪರಾತ್ಮಕ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷಕಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮತ್ಯಮ ಪ್ರಾರ್ಥಿತ ರಾಮ ಜಯ ರಾಮ್ ಸೀತಾರಾಮ್ ಜಯ ರಾಮ್ ಸೀತಾರಾಮ್ ಜಯ ರಾಮ್ ಸೀತಾರಾಮ್ ಜೈ ರಘುವೀರ ಸಮರ್ಥ. ಜೈ ರಘುವೀರ ಸಮರ್ಥ. ಹನುಮ, ಹೆದರಬೇಡಿ ತಾಯಿ, ನೀವಿನ್ನು ತವರು ಮನೆಗೆ ಬಂದ ಹಿರಿಯ ಮಗಳಂತೆ ಹಾಯಾಗಿರಬಹುದು. ನಾನು ಈಗಲೇ ಕಿಷ್ಕಿಂದೆಗೆ ಹೋಗಿ ಎನ್ನಪ್ಪ ಶ್ರೀರಾಮಚಂದ್ರನಿಗೆ ಎಲ್ಲ ವಿಷಯವನ್ನು ತಿಳಿಸುವೆನು ತಾಯಿ. ಆಗಲಿ, ಹೋಗಿ ಬಾ ಹನುಮ. ಜೈ ರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮ ರಾಮಯ್ಯ ಜೈ ರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮ ರಾಮಯ್ಯ ಜೈ ರಾಮ ರಾಮ ರಘುರಾಮ ರಾಮ ರಾಮ ರಾಮಯ್ಯ ಜೈ ರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮ ರಾಮಯ್ಯ ಜೈ ಶ್ರೀರಾಮ್.